ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವೋ, ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವೋ. ಈ ಮಣ್ಣಿಗೂ ಇವರ ಋಣವೈತೆ, ಪ್ರತಿ ಉಸಿರು ಇವರನ್ನೇ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ, ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ, ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಕಲಘಟಗಿ ಮತಕ್ಷೇತ್ರದ ಜನರು ನನಗೆ ರಾಜಕೀಯ ಮರುಜೀವನ ಕೊಟ್ಟಿರ್ತಕ್ಕಂಥವ್ರು. ನಾನು ಕಲಘಟಗಿಯಲ್ಲಿ ಇರ್ತೀನಿ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲೇ ಕಲಘಟಗಿಯಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಈ ಸಂದರ್ಭ ಕೂಡ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಈಗಾಗಲೇ ನಾವು ಭಾರತದ ಸಂವಿಧಾನದಲ್ಲಿ ನಿನ್ನೆಯ ತರಗತಿಯಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ. ಅದರಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಕೂಡ ಅರ್ಧ ಭಾಗ ಮುಗಿಸಿದ್ದೇವೆ. ಅಂದರೆ ಈ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳ್ಕೊಂಡ್ವಿ. ಅದಾದ ನಂತರ ಏನು ಮಾಡಿದ್ವಿ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ರೀತಿಯಾಗಿ ನಮ್ಮ ಸಂವಿಧಾನ ರಚನಾಕಾರರು ವ್ಯಾಖ್ಯಾನಿಸಿದ್ದಾರೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ DPSPಯ ಲಕ್ಷಣಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ನಾವು ಕ್ಲಾಸಿಫಿಕೇಶನ್ ಆಫ್ DPSP ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡಲಾಗಿದೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಅದಾದಮೇಲೆ ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ 4 ರೀತಿಯಲ್ಲಿ ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನು ಏನು ಮಾಡ್ತೇವೆ ಅಂತ ಹೇಳಿದ್ರೆ 3 ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ವರ್ಗೀಕರಣ ಮಾಡ್ತೇವೆ. ಅದರಲ್ಲಿ ಮುಖ್ಯವಾಗಿ ಸಮಾಜವಾದಿ ತತ್ವಗಳು, ಗಾಂಧಿಯನ್ ಪ್ರಿನ್ಸಿಪಲ್ಸು, ಲಿಬ್ರಲ್ ಪ್ರಿನ್ಸಿಪಲ್ಸು. ಓಕೆ, ಈ ರೀತಿ 3 ರೀತಿಯಾಗಿ ನಾವು ವರ್ಗೀಕರಣ ಮಾಡ್ತೇವೆ. ನ್ಯೂ DPSP ಅಂತ ಹೇಳಿದ್ರೆ ಇದನ್ನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ ಹೊಸದಾಗಿ ಏನಂತ ಹೇಳಿದ್ರೆ ನ್ಯೂ DPSPಗಳನ್ನು ಸೇರಿಸಲಾಗಿದೆ. ಬಟ್ ಪ್ರೆಸೆಂಟ್ ನೀವು ಪ್ರಶ್ನೆ ಕೇಳಿದರೆ ಏನು ಮಾಡ್ಬೇಕು, ನೀವು ಏನಂತ ಹೇಳಿದರೆ DPSPಗಳ ವರ್ಗೀಕರಣ ಕೇಳಿದರೆ 3 ಅಂತೇಳಿ ಹಾಕ್ಬೇಕು ನೀವು. ಹಾಗಾದರೆ ಇದಾದಮೇಲೆ ಸಮಾಜವಾದಿ ತತ್ವಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಓಕೆ, ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಸಮಾಜವಾದಿ ತತ್ವಗಳಲ್ಲಿ ಇಲ್ಲಿ ಇನ್ನೊಂದು ತಿಳ್ಕೊಳ್ರಿ ನೀವು, 38ನೇ ವಿಧಿ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಸಾಮಾಜಿಕ ಆರ್ಥಿಕ ರಾಜಕೀಯ ಜನರ ಕಲ್ಯಾಣ. ಓಕೆ, ಇದರಲ್ಲಿ ನಿಮ್ಗೆ ಮೊನ್ನೆ ನಡೆದಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ಡಿಗ್ರಿ ಕಾಲೇಜಿಗೆ ಏನು ಎಕ್ಸಾಮ್ ನಡೀತಲ್ಲ ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, 1978 44 ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಆದಾಯದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಂತ ಹೇಳ್ತದ. ಆದಾಯ ಅಸಮಾನತೆ ಬಗ್ಗೆ ಹೇಳ್ತದ. ಓಕೆ, ಆದಾಯದಲ್ಲಿನ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಂತ ಹೇಳ್ತದೆ. ಅದೇನಂತ ಹೇಳಿದ್ರೆ 1978 44 ಅಮೆಂಡ್ಮೆಂಟ್. ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಇದು ಎಷ್ಟನೇ ವಿಧಿಗೆ ಸಂಬಂಧಪಟ್ಟಿದೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಇದು ಆರ್ಟಿಕಲ್ 38 ಆರ್ಟಿಕಲ್ 38ಗೆ ಸಂಬಂಧಪಟ್ಟಿದೆ. ಓಕೆ, ಹಾಗಾದರೆ ಇದ್ರ ಬಗ್ಗೆ ಮುಂದೆ ಕೂಡ ಪ್ರಶ್ನೆ ಕೇಳುವಂಥ ಚಾನ್ಸಸ್ ಅದ. ಅದಕ್ಕೆ ಇದನ್ನು ಏನು ಮಾಡ್ಬೇಕು, ನೀವು ನೋಟ್ ಡೌನ್ ಮಾಡ್ಕೊಳ್ತಕ್ಕಂಥ ಕೆಲಸ ನೀವು ಮಾಡಬೇಕು. ಯಾಕಂತೇಳಿದ್ರೆ ನಮ್ಮಲ್ಲಿ ಇನ್ಕಮ್ ಇನ್ಇಕ್ವಾಲಿಟಿ ಅಂತಕ್ಕಂಥದ್ದು ಏನದಲ್ಲ,
ಹರಿಬ್ರಹ್ಮ ಬಂದರೂ ಸಹಿತ ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಬಡವನಾಗಿ ಉಳಿತಾ ಇದ್ದಾನೆ, ಶ್ರೀಮಂತನಾಗಿ ಹೋಗ್ತಾ ಇದ್ದಾನೆ ನಮ್ಮ ದೇಶದಲ್ಲಿ. ಸೊ ಅದು ಬೇಡ, ಅದು ಡಿಸ್ಕಸ್ ಬೇಡ. ಬಟ್ ಪ್ರಶ್ನೆ ಏನು ಕೇಳ್ಬೋದು ಅಂತ ಹೇಳಿದ್ರೆ, ಆರ್ಟಿಕಲ್ 38 1978 44ನೇ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕವಾಗಿ ಆದಾಯದಲ್ಲಿ ಅಸಮಾನತೆಯನ್ನು ಹೋಗಲಾಡಿಸ್ಬೇಕಂತ ಹೇಳ್ತದ. ಓಕೆ, ಇದ್ರ ಬಗ್ಗೆ ಪ್ರಶ್ನೆ ಕೇಳಿದಾರ, ನೆನ್ಪಿಟ್ಕೊಡ್ರಿ. ಓಕೆ, ಇದ್ರ ಬಗ್ಗೆ ಕೂಡ ಅರ್ಥ ಮಾಡ್ಕೊಂಡ್ವಿ. ಉಚಿತ ಕಾನೂನು ಮತ್ತು ಸಲಹೆ ಬಗ್ಗೆ ತಿಳ್ಕೊಂಡ್ವಿ. ಅದಾದಮೇಲೆ ಗಾಂಧಿಯನ್ ಪ್ರಿನ್ಸಿಪಲ್ಸ್ಗೆ ನಾವು ಬಂದಿದ್ವಿ. ಆ್ಯಕ್ಚುಲಿ ಈ ಗಾಂಧಿಯನ್ ಪ್ರಿನ್ಸಿಪಲ್ಸ್ನಲ್ಲಿ ನಾವು ಹಲವಾರು ವಿಚಾರಗಳನ್ನು ತಿಳ್ಕೊಂಡ್ವಿ. ಓಕೆ, ಇದರಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಕೊನೆ ಘಟ್ಟಕ್ಕೆ ಬಂದಿದ್ವಿ ನಾವು. ಅಂದರೆ ಇಲ್ಲಿ 47ನೇ ವಿಧಿ ಮದ್ಯಪಾನ ಮತ್ತು ಮಾರಾಟಕ್ಕೆ ಅವಕಾಶ ಇಲ್ಲ ಅಂಥೇಳಿ ನಾವು DPSPಯಲ್ಲಿ ಗಾಂಧಿಯನ್ ಪ್ರಿನ್ಸಿಪಲ್ನಲ್ಲಿ ಅರ್ಥ ಮಾಡ್ಕೊಳ್ತಾ ಬಂದ್ವಿ. ಅದಾದಮೇಲೆ ಏನಂತ ಹೇಳಿದ್ರೆ ಗೋಹತ್ಯೆ ನಿಷೇಧದ ಬಗ್ಗೆ ನಾವು ಹೇಳ್ಬೇಕು, ಗೋಹತ್ಯೆ ನಿಷೇಧದ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಓಕೆ, ಅದಕ್ಕಿಂತ ಪೂರ್ವದಲ್ಲಿ ಏನಂತ ಹೇಳಿದ್ರೆ UPSCಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, DPSPಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಏನು ಪ್ರಶ್ನೆ ಕೇಳಿದ್ದಾರೆ ಅಂತ ಹೇಳಿದ್ರೆ, ಈ ಕೆಳಗಿನ ಯಾವುದು DPSP ಅಲ್ಲ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಈ ಕೆಳಗಿನ ಯಾವುದು DPSP ಅಲ್ಲ ಅಂತೇಳಿ ಕೇಳಿದ್ದಾರೆ. ಒಂದನೇದು ಬಂದ್ಬಿಟ್ಟು ಉಚಿತ ಕಾನೂನು, ಎರಡನೇದು ಬಂದ್ಬಿಟ್ಟು ಶಿಶು ಪ್ರಸೂತಿ, ಮೂರನೇದು ಬಂದ್ಬಿಟ್ಟು ಗೋಹತ್ಯೆ ನಿಷೇಧ, ನಾಲ್ಕನೇದು ಬಂದ್ಬಿಟ್ಟು ಏಕರೂಪ ನಾಗರಿಕ ಸಂಹಿತೆ. ನಾಗರಿಕ ಸಂಹಿತೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಿಮ್ಗೆ, ಈ ಕೆಳಗಿನ ಯಾವುದು DPSP ಅಲ್ಲ, ಈ ಕೆಳಗಿನ ಯಾವುದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ನೀವೇನು ಮಾಡ್ತೀರಿ, ಇಲ್ಲಿ ನೋಡ್ರಿ, DPSP ಅಂತ ಉಚಿತ ಕಾನೂನು ಸರಿಯಾಗಿ ಓದಿದವರು ಗುರುತಿಸ್ಬೋದು. ಇಲ್ಲಿ ಎಲಿಮಿನೇಷನ್ ಮಾಡ್ಬೇಕಂದ್ರೂ ಸಹಿತ ನಿಮ್ಗೆ ಕನ್ಫ್ಯೂಸ್ ಆಗ್ತದೆ. ಯಾಕೆ ಹೇಳ್ರಿ, ಇದು ಕೂಡ ಅದ. ಓಕೆ, ಗೋಹತ್ಯೆ ನಿಷೇಧ ಕೂಡ ಅದ, ಏಕರೂಪ ನಾಗರಿಕ ಸಂಹಿತೆ ಕೂಡ ಅದ. ಇಲ್ಲಿ ಹೇರಿಗೆ ಭತ್ಯೆ ಬಗ್ಗೆ ನಾವು ಮಾತಾಡ್ತೇವೆ DPSPಯಲ್ಲಿ. ಓಕೆ, ಹಾಗಾದ್ರೆ ಅಲ್ಲಿ ನಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಏನು ಮಾಡಿದಾನೆ ಅಂತ ಹೇಳಿದ್ರೆ, ಶಿಶು ಪ್ರಸೂತಿ ಅಂತಕ್ಕಂಥ ಒಂದು ಆಪ್ಷನ್ಸ್ನಲ್ಲಿ ಒಂದು ವಾಕ್ಯವನ್ನು ಹಾಕಿದ ನಾವು, ಶಿಶು ಪ್ರಸೂತಿ ಅಂತಕ್ಕಂಥದ್ದು. ಆ್ಯಕ್ಚುಲಿ ಶಿಶು ಪ್ರಸೂತಿಯನ್ನು ಇಲ್ಲೇ ಇಲ್ಲ ನಮ್ಮ ಅಲ್ರಿ, ಮಕ್ಕಳೆಲ್ಲಾದರೂ ಗರ್ಭಿಣಿ ಆಗ್ತಾರ, ಅದಿಲ್ವೇ ಇಲ್ಲ ನಮ್ಮ DPSPಯಲ್ಲಿ. ಅಂದರೆ ನೀವೇನು ಮಾಡಬೇಕು, ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ನೀವೇನು ಮಾಡಿಬಿಡ್ತೀರಿ, ಅಬ್ಸರ್ವೇಷನ್ ಮಾಡಲಿಲ್ಲ, ಅದ್ರ ವ್ಯಾಖ್ಯಾದ ಅರ್ಥವನ್ನು ತಿಳ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ನೀವು ಮಾರ್ಕ್ಸ್ ಕಳ್ಕೊಳ್ಳುವಂಥ ಸಾಧ್ಯತೆಗಳದಾವೆ. ಓಕೆ, ಇದನ್ನು ಕೇಳಿದಾರೆ ನೋಡ್ರಿ, ಇದನ್ನು ನೋಟ್ ಡೌನ್ ಮಾಡಿಕೊಡ್ರಿ. ಓಕೆ, ಹಾಗಾದ್ರೆ ಇದನ್ನು ಎರೈಸ್ ಮಾಡ್ತೇನೆ ಇವಾಗ ನಾನು. ಇಲ್ಲಿ ನೋಡ್ರಿ, ಇಲ್ಲಿ ನಾವು 48ನೇ ವಿಧಿ ಬಗ್ಗೆ ಮಾತಾಡ್ಬೇಕು. ನಾವು ಗಾಂಧಿಯನ್ ಪ್ರಿನ್ಸಿಪಲ್ಸ್ನಲ್ಲಿ ಬರ್ತಕ್ಕಂಥದ್ದು 48 ಆರ್ಟಿಕಲ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಗೋಹತ್ಯೆ ನಿಷೇಧದ ಬಗ್ಗೆ ಹೇಳ್ತದ. ಗೋಹತ್ಯೆ ನಿಷೇಧ ಏನ್ರಿ? ಗೋಹತ್ಯೆ ನಿಷೇಧ ಹೌದು, ನಮ್ಮ DPSPಯಲ್ಲಿ ನಮ್ಮ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಗೋಹತ್ಯೆ ನಿಷೇಧದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಸರ್ ನೋಡ್ರಿ, ಬ್ರಿಟಿಷರಿಗೆ ಮುಂಚೆಯಿಂದಲೂ ಗೊತ್ತಿತ್ತು ನಮ್ಮ ಭಾರತ ದೇಶವನ್ನು ಹೊಡಿಬೇಕಾಗಿತ್ತು ಅಂತ ಹೇಳಿದ್ರೆ ಏನು ದೊಡ್ಡ ಅಣುಬಾಂಬ್ ಹಾಕುವಂಥ ಅವಶ್ಯಕತೆ ಇಲ್ಲ, AK-47 ತೆಗೆದುಕೊಂಡು ಇಲ್ಲಿರ್ತಕ್ಕಂಥ ಜನರನ್ನು ಫೈರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಬ್ರಿಟಿಷರಿಗೆ ಮುಂಚೆನೇ ಗೊತ್ತಿತ್ತು. ನಮ್ಮ ಇಂಡಿಯನ್ಸನ್ನು ಹೊಡಿಬೇಕಾಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಒಂದೇ ಒಂದು ಉಪಾಯ ಅಂತ ಹೇಳಿದ್ರೆ ಭಾವನಾತ್ಮಕ ವಿಷಯಗಳಲ್ಲೇ ತೇಲ್ ಬಿಡ್ತಕ್ಕಂಥದ್ದು. ಇಂಡಿಯನ್ಸನ್ನು ಹೊಡಿತಕ್ಕಂಥದ್ದು ಒಂದೇ ಭಾವನಾತ್ಮಕ ವಿಷಯಗಳ್ರಿ, ಎಮೋಷ್ನಲ್. ಆ ವಿಷಯಗಳಿಗೆ ಏನೋ ಇಂಡಿಯನ್ಸು ಬಹುಬೇಗ ಒಳಗಾಗ್ತಾರೆ. ಯಾಕಂತ ಹೇಳಿದ್ರೆ ಆ ವಿಚಾರದಲ್ಲಿ ಗೋಹತ್ಯೆ ಅಂತಕ್ಕಂಥದ್ದು ಒಂದು. ಇದೇ ವಿಚಾರದಲ್ಲಿಯೇ 1857ರ ದಂಗೆ ನಡೆದಿದ್ದು ಇದಕ್ಕೋಸ್ಕರ ನಡೆದಿದ್ದಲ್ಲ. ಎನ್ಫೀಲ್ಡ್ ಬಂದೂಕುಗಳಿಗೆ ದನದ ಮತ್ತು ಹಂದಿಯ ಚರ್ಮವನ್ನು ಸವರಿದ್ದ ಕಾರಣದಿಂದಾಗಿ ಏನಾಯ್ತು ಅಂತ ಹೇಳಿದ್ರೆ ಅದೊಂದು ತತ್ಕ್ಷಣ ಕಾರಣ ಆಯಿತು. ಓಕೆ, ಅದು ಕೂಡ ಇಲ್ಲಿ ಲಿಂಕ್ ಆಗುತ್ತೆ. ಯಾವ ಥರ ಅಂತ ಹೇಳಿದ್ರೆ ಇದು ಹಿಂದೂಗಳಿಗೆ ಪವಿತ್ರವಾಗಿರ್ತಕ್ಕಂಥ ಒಂದು ಪ್ರಾಣಿ ಗೋ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಸರ್ಕಾರ ಏನು ಮಾಡ್ಬೇಕಂತ ಹೇಳಿದ್ರೆ ಗೋವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಈ ನಿಟ್ಟಿನೊಳಗಡೆ 2020ರಲ್ಲಿ ಏನು ಮಾಡ್ತಾ ಅಂತ ಹೇಳಿದ್ರೆ 2020ರಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಜಾನುವಾರ ಪ್ರತಿಬಂಧಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಗೊಂಬಂತು. ಜಾನುವಾರ ಪ್ರತಿಬಂಧಕ ಸಂರಕ್ಷಣಾ ಕಾಯ್ದೆ. ಓಕೆ, ಜಾನುವಾರ ಓಕೆ, ಕರ್ನಾಟಕ ಗೌರ್ಮೆಂಟ್ ಏನು ಮಾಡ್ತಾ ಅಂತ ಹೇಳಿದ್ರೆ
ಜಾನುವಾರ ಪ್ರತಿಬಂಧಕ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಗೊಂಬಂತು. ಪ್ರತಿಬಂಧಕ ಸಂರಕ್ಷಣಾ ಕಾಯ್ದೆ. ಈ ಕಾಯ್ದೆನ ಯಾಕೆ ತಗೊಂಬಂತ ಹೇಳಿದ್ರೆ ಇದು ಕೂಡ ಒಂದು ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಕರ್ನಾಟಕ ಗೌರ್ಮೆಂಟದ್ದು. ಇಲ್ಲಿ ನೋಡ್ರಿ, ಅಂದ್ರೆ ಗೋ ಅಂತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥ ಪ್ರಾಣಿ ಅಂತೇಳಿ ಹೇಳಿದೆ ನಾನು. ಹಾಗಾದ್ರೆ ಈ ಮೂಲಕವಾಗಿ 2020ರಲ್ಲಿ ಕರ್ನಾಟಕ ಗೌರ್ಮೆಂಟ್ ಏನ್ ಮಾಡ್ತು, ಜಾನುವಾರು ಪ್ರತಿಬಂಧಕ ನಿವಾರಣಾ ಕಾಯ್ದೆಯನ್ನು ಜಾರಿಗೆ ತಗೊಂಬಂತು. ಆ ಮೂಲಕವಾಗಿ ಗೋವನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತು. ಆಕ್ಚುಲಿ ಇದು ವಿಧಾನಸಭೆಯಲ್ಲಿ ಪಾಸ್ ಆಯಿತು, ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಲಿಲ್ಲ. ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ನೀಡುವುದರ ಮೂಲಕವಾಗಿ ಈ ಕಾಯ್ದೆಯನ್ನು ಮಾಡಿದರು. ಆ ಮೂಲಕವಾಗಿ ಒಂದು ವೇಳೆ ನೀವು ಆ ಜಾನುವಾರು ಅಂದ್ರೆ ಗೋವುಗಳನ್ನು ಹತ್ಯೆ ಮಾಡಿದರೆ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ 7 ವರ್ಷಗಳ ಕಾಲ ಪನಿಷ್ಮೆಂಟ್ ಆಗ್ತದೆ. 7 ವರ್ಷಗಳ ಕಾಲ ಪನಿಷ್ಮೆಂಟ್ ಆಗ್ತದೆ. ಆ ಅಥಾರಿಟಿಯನ್ನು ಸಬ್ ಇನ್ಸ್ಪೆಕ್ಟರ್ಗೆ ನೀಡಲಾಗಿರ್ತದೆ. ಒಂದು ವೇಳೆ ಆ ರೀತಿ ಏನಾದರೂ ಗೋವುಗಳನ್ನು ಸಾಗಾಣಿಕೆ ಮಾಡಿ ಒಂದು ವೇಳೆ ಹತ್ಯೆ ಮಾಡ್ತಕ್ಕಂಥ ಕೆಲಸ ಏನಾದ್ರು ಮಾಡಿದರೆ ಸಬ್ ಇನ್ಸ್ಪೆಕ್ಟರ್ಗಳು ದಾಳಿಯನ್ನು ಮಾಡಿ ಏನು ಮಾಡ್ಬೋದು, ಅವರನ್ನು ಕಾನೂನು ಮುಖಾಂತರ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಓಕೆ, ಇದೇನಂತ ಹೇಳಿದ್ರೆ ಗೋ ಹತ್ಯೆ ನಿಷೇಧ. ಇದಕ್ಕೆ ಸಂಬಂಧಪಟ್ಟಂತೆ ಗುಜರಾತ್ನಲ್ಲಿ ಒಂದು ಕೇಸ್ ಆಗ್ತದೆ. ಇಲ್ಲಿ ಗುಜರಾತ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಚುಲಿ ಗುಜರಾತ್ನಲ್ಲಿ ಗೋ ಹತ್ಯೆಯನ್ನು ಬ್ಯಾನ್ ಮಾಡಲಾಗಿದೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಾಪಾರಿ ರೀ, ಇವನು ವ್ಯಾಪಾರಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆರ್ಟಿಕಲ್ 19 ಅನ್ನು ಉಪಯೋಗಿಸ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ಧರ್ಮ ಒಂದು ಆರ್ಟಿಕಲ್ 19 ಅನ್ನು ಉಪಯೋಗಿಸ್ಕೊಂಡು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದಾಗ ಗೋ ಹತ್ಯೆ ನಿಷೇಧ ಮಾಡಿದರೆ ದನಕರುಗಳನ್ನು ನಾವು ಅಂದರೆ ಗೋವುಗಳನ್ನು ನಾವು ಮಾಂಸಕ್ಕಾಗಿ ಉಪಯೋಗಿಸಬಾರ್ದು. ಅದರ ವಿರುದ್ಧ ಆತ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರ್ತಕ್ಕಂಥ ಒಂದು ಅಂಶ. ಓಕೆ, ಸರ್ಕಾರ ಏನು ಮಾಡ್ಬೋದು, ಗೋ ಹತ್ಯೆ ನಿಷೇಧ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಸರ್ಕಾರ ಹೊಂದಿದೆ ಅಂತೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಏನು ಮಾಡ್ತಾ ತೀರ್ಪನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತದ. ಓಕೆ, ಹಾಗಾದ್ರೆ ಈ ಅಂಶ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ಕೊತೇನೆ ನಾನು ಗೋ ಹತ್ಯೆ ನಿಷೇಧದ ಬಗ್ಗೆ. ಹಾಗಾದ್ರೆ ಇವಾಗ ನಾನು ಮುಂದೆ ಹೋಗ್ತಾ ಇದ್ದೇನೆ, ಮುಂದಿನ ಕಾನ್ಸೆಪ್ಟು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಲಿಬ್ರಲ್ ಪ್ರಿನ್ಸಿಪಲ್ಸ್ ಅಂತೇಳಿ ಕರಿತೇವೆ ಇದನ್ನು ನಾವು. ಗಾಂಧಿಯನ್ ಸಮಾಜವಾದಿ ತತ್ವಗಳು ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ, ಗಾಂಧಿಯನ್ ಪ್ರಿನ್ಸಿಪಲ್ಸ್ಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಅದಾದ್ಮೇಲೆ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಆದ್ಮೇಲೆ ನಮಗೆ ಕಂಡು ಬರ್ತಕ್ಕಂಥದ್ದು ಉದಾರವಾದಿ ತತ್ವಗಳು ಅಂತೇಳಿ ಕರಿತೀವಿ ನಾವು. ಸರಿ, ಇದರಲ್ಲಿ ಏನೆಲ್ಲ ಅಂಶಗಳನ್ನ ಅರ್ಥ ಮಾಡ್ಕೊಳ್ತೇವೆ ನಾವು, ಉದಾರವಾದಿ ತತ್ವಗಳಲ್ಲಿ ಏನೆಲ್ಲ ಅಂಶಗಳನ್ನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗ್ತದೆ ಇದು. 44ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಳ್ತದೆ. ಏಕರೂಪ ನಾಗರಿಕ ಸಂಹಿತೆ ಇದ್ರ ಬಗ್ಗೆ ನಿಮಗೆ ಹೇಳ್ಬೇಕಂತ ಹೇಳಿದ್ರೆ ಏಕರೂಪ ನಾಗರಿಕ ಸಂಹಿತೆ ಸಂಬಂಧಪಟ್ಟಿರ್ತಕ್ಕಂಥ ಇದೊಂದು ಬರ್ನಿಂಗ್ ಟಾಪಿಕ್ ಇದು. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ನಿಮಗೆ ಪ್ರಬಂಧ ಬರೆಯರಿಯಲ್ಲಿ ಅಲ್ಲಿ ಕೇಳ್ತಾರೆ, KS ಮೇನ್ಸ್ನಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಸರ್, ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳಿದ್ರೆ ಏನ್ರಿ? ಫಾರ್ ಎಕ್ಸಾಂಪಲ್, ಇಲ್ಲೊಬ್ಬ ವ್ಯಕ್ತಿ ಅದನ್ರಿ. ಓಕೆ, ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಯಾವುದೋ ಒಬ್ಬ ವ್ಯಕ್ತಿ. ಈ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡಿದರೆ ಹಿಂದೂಗೆ ಬೇರೆ ಶಿಕ್ಷೆ, ಮುಸಲ್ಮಾನಕ್ಕೆ ಬೇರೆ ಶಿಕ್ಷೆ, ಕ್ರಿಶ್ಚಿಯನ್ಗೆ ಬೇರೆ ಶಿಕ್ಷೆ, ಬೌದ್ಧ ಜನಾಂಗಕ್ಕೆ ಬೇರೆ ಶಿಕ್ಷೆ ಅಂತ ಏನಾದ್ರು ಇದೆ ನಮ್ಮ ಸಂವಿಧಾನದಲ್ಲಿ? ಇಲ್ಲ. ಈಗ ಹಂಗಂತ ಹೇಳಿದ್ರೆ ಈ ಮುಸಲ್ಮಾನ್ ಏನಾದರೂ ಒಬ್ಬ ಕಳ್ಳತನ ಮಾಡಿದಾನ ಅಂತ ಹೇಳಿದ್ರೆ ಅವ್ರ ಇದರಲ್ಲಿ ಕುರಾನಲ್ಲಿ ಏನಾಗಿದೆ, ಕಳ್ಳತನ ಮಾಡಿದ್ರೆ ಅವ್ನ ಕೈ ಕಟ್ ಮಾಡ್ಬೇಕ್ರಿ, ಅವ್ನ ಕೈ ಕಟ್ ಮಾಡ್ಬೇಕು. ಆ ಥರ ಇಲ್ಲ ನಮ್ಮ ಸಂವಿಧಾನದಲ್ಲಿ. ಇಲ್ಲಿ ಏನದ ಅಂದ್ರೆ ಹಿಂದೂ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಅವ್ನು ಕಳ್ಳತನ ಮಾಡಿದಾನ ಅಂತ ಹೇಳಿದ್ರೆ, ಮರ್ಡರ್ ಮಾಡಿದಾನ ಅಂತ ಹೇಳಿದ್ರೆ 302 ಪ್ರಕಾರ ಅವನಿಗೆ ಶಿಕ್ಷೆ ಆಗ್ತದ. IP ಸೆಕ್ಷನ್ 302 ಪ್ರಕಾರ ಅವನಿಗೆ ಶಿಕ್ಷೆ ಆಗ್ತದ. ಹಾಗಾದ್ರೆ ಇಲ್ಲಿ ಏನು ತಿಳ್ಕೊಳ್ಳಿ ನಾವು, ಏಕರೂಪ ನಾಗರಿಕ ಸಂಹಿತೆ ಅಂತ ಹೇಳಿದ್ರೆ ಭಾರತದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಸಹಿತ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು, ಎಲ್ಲ ಧರ್ಮದವರಿಗೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು ನೀಡಬೇಕಂತೇಳಿ ನಮ್ಮ ಸಂವಿಧಾನದಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇಡಿಕೆಗಳನ್ನು ನಮ್ಮ ಸರ್ಕಾರಕ್ಕೆ ನಾವು ಅಭಿವ್ಯಕ್ತಪಡಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಏನದ ಅಂತ ಹೇಳಿದ್ರೆ ಹಲವಾರು ಧರ್ಮದ ಒಂದು ಧರ್ಮಗುರುಗಳ ಅಭಿಪ್ರಾಯಗಳು ಏನದಾವ ಅಂತ ಹೇಳಿದ್ರೆ ಇಲ್ಲಿ ಇದಕ್ಕೆ ವಿರೋಧವಾಗಿದ್ದಾವೆ. ಬೇಡ, ಆ ಥರ ಮಾಡೋದು ಬೇಡ ಅಂತೇಳಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಹಲವಾರು ಧರ್ಮದವರು ಏನು ಮಾಡ್ತಾ ಇದ್ದಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ನಮ್ಮಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ವಿಚ್ಛೇದನ ಆಗಿರ್ಬೋದು, ಡೈವರ್ಸ್ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು, ಇಲ್ಲಿ ಮದುವೆ ಆಗಿರ್ಬೋದು, ವಾರಸುದಾರಿಕೆ ಆಗಿರ್ಬೋದು,
ವಾರಸುದಾರಿಕೆ ಆಗಿರ್ಬೋದು. ಓಕೆ, ದತ್ತು ತೆಗೆದುಕೊಳ್ಳುವಿಕೆ ಆಗಿರ್ಬೋದು. ತೆಗೆದುಕೊಳ್ಳುವಿಕೆ ಆಗಿರ್ಬೋದು. ಓಕೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂತಹ ವಿಚಾರಗಳದಾವ. ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಇಲ್ಲಿ ಮೊಹಮ್ಮದನ್ ಲಾ ಅಂತೇಳಿ ಮಾಡಿದ್ದೇವೆ ನಾವು. ಮೊಹಮ್ಮದನ್ ಲಾ ಅಂತೇಳಿ ಮೊಹಮ್ಮದನ್ ಲಾ ಅಂತೇಳಿ ಮಾಡಿದ್ದೇವೆ ನಾವು. ಅವ್ರಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಕಾನೂನು. ಓಕೆ, ಆಮೇಲೆ 1955 ಹಿಂದೂ ಲಾ ಅಂತೇಳಿ ಮಾಡಿದ್ದೀವಿ. ಹಿಂದೂ ಲಾ ಇದೆ ಇಲ್ಲಿ. ಓಕೆ, ಈ ರೀತಿಯಾಗಿ ನಾವು ಕಾನೂನುಗಳನ್ನು ಮಾಡೋದ್ರ ಮೂಲಕವಾಗಿ ಅಂತ ಹೇಳಿದ್ರೆ ನಾವು ವಿಚ್ಛೇದನ ಆಗಿರ್ಬೋದು, ಮದುವೆ ಆಗಿರ್ಬೋದು, ಆಮೇಲೆ ವಾರಸುದಾರಿಕೆ ಆಗಿರ್ಬೋದು, ದತ್ತು ತೆಗೆದುಕೊಳ್ಳುವಿಕೆ ಆಗಿರ್ಬೋದು, ಈ 4 ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡಿದ್ದೀವಿ, ನಮ್ಮ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟು ಆ ರೀತಿ ಇದೆ, ಮೊಹಮ್ಮದನ್ ಲಾ ಇದೆ. ಈ ರೀತಿ ಆ ಕಾನೂನಿನ ಅನುಗುಣವಾಗಿ ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವೇನು ಮಾಡ್ತಾ ಇದ್ದೀವಿ, ಆ ಕಾನೂನಿನ ಅನುಗುಣವಾಗಿ ಆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನನ್ನು ಪಾಲಿಸ್ತಾ ಇದ್ದೀವಿ. ಬಟ್ ಅದು ಬೇಡ. DPSPಯಲ್ಲಿ ಹೇಳುವ ಪ್ರಕಾರ, ರಾಜ್ಯ ನಿರ್ದೇಶಕ ತತ್ವದಲ್ಲಿ ಹೇಳುವ ಪ್ರಕಾರ ಏನಂತ ಹೇಳಿದ್ರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು ಅಂತೇಳಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವಿಚಾರ. ಅದೇ ರೀತಿಯಾಗಿ ಶಾಬಾನು ಕೇಸ್ ಕೂಡ ಬರ್ತದೆ. ಶಾಬಾನು ಕೇಸು ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಈ ಶಾಬಾನು ಕೇಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾಪ ಈ ಅಮ್ಮ ಏಜಾಗಿರ್ತದ, ಗಂಡ ವಿಚ್ಛೇದನ ತಲಾಕ್ ಕೊಟ್ಬಿಡ್ತಾನೆ. ತಲಾಕ್ ಕೊಟ್ಟಾಗ ಮುಸ್ಲಿಮಿನ, ನಾನು ಅವಾಗಲೇ ಹೇಳಿದೆ ನಿಮಗೆ, ಡೈವರ್ಸ್ ವಿಚ್ಛೇದನ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರವರ್ಸಿ ಇದೆ ನಮ್ಮಲ್ಲಿ. ಮುಸ್ಲಿಂ ಲಾ ಬರ್ತದೆ ಇಲ್ಲಿ. ಶಾಬಾನು ಅಂತಕ್ಕಂಥವಳು ಮುಸ್ಲಿಂ ಮಹಿಳೆ. ತಲಾಕ್ ಕೊಟ್ಟಾಗ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಈ ತಾಯಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನೇ ಮೊರೆ ಹೋಗ್ತಾಳೆ. ಸುಪ್ರೀಂ ಕೋರ್ಟ್ನ ಮೊರೆ ಹೋದಾಗ ಇದೊಂದು ಅನಿಷ್ಟ ಪದ್ಧತಿ ರೀ ಇದು. ಇದರ ಈ ಹಿಂದ್ಗಡೆ ಈ ತ್ರಿಬಲ್ ತಲಾಕ್ ವಿರುದ್ಧ ಏನು ಮಾಡಿದೆ ನಮ್ಮ BJP ಸರ್ಕಾರ ಕಾನೂನನ್ನು ಕೂಡ ಮಾಡಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಡ್ತದ. ಅವಳ ಒಂದು ಜೀವನ ಪರ್ಯಂತ ಅವಳಿಗೆ ಏನೆಲ್ಲ ಅವಶ್ಯಕ ಇದೆಯಲ್ಲ ಅದನ್ನೆಲ್ಲ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಗಂಡನಿಗೆ ಸೇರಿದ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಡ್ತದ. ಈ ರೀತಿಯಾಗಿ ಆಯಾ ಧರ್ಮದಲ್ಲಿ ಶರಿಯತ್ ಕಾನೂನು ಅಂತದ. ಆ ಶರಿಯತ್ ಕಾನೂನು ಅನುಗುಣವಾಗಿ ಮುಸ್ಲಿಮರ ಪಾಲನೆ ಮಾಡ್ತಾರೆ. ಬಟ್ ಏಕರೂಪ ನಾಗರಿಕ ಸಂಹಿತೆ ಬಂದ್ಬಿಟ್ರೆ ಇದ್ಯಾವುದು ನಡೆಯುವುದಿಲ್ಲ. ಎಲ್ಲ ಧರ್ಮದವರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಕಾನೂನು. ಓಕೆ, ಇಷ್ಟು ಅಂಶಗಳನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತೇಳಿ ನಾನು ಭಾವಿಸ್ಕೊತೇನೆ. ಓಕೆ, ಇನ್ನು 45ನೇ ವಿಧಿ. 45ನೇ ವಿಧಿ ಏನು ಹೇಳುತ್ತಪ್ಪ ಅಂತೇಳಿದ್ರೆ 45ನೇ ವಿಧಿ ಏನು ಹೇಳುತ್ತ ಅಂತ ಹೇಳಿದ್ರೆ ಓಕೆ, ಇಲ್ಲಿ 6 ವರ್ಷದೊಳಗಿನ ಮಕ್ಕಳ ಒಂದು ಶಿಕ್ಷಣವನ್ನು ನೋಡ್ಕೊಳ್ತಕ್ಕಂಥದ್ದು, ಅವರ ಪಾಲನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಸರ್ಕಾರದ ಒಂದು ಆದ್ಯ ಕರ್ತವ್ಯ. ಇದನ್ಯಾಕೆ ಸೇರಿಸಿದಾರೆ DPSPಯಲ್ಲಿ ಅಂತೇಳಿ ಕೇಳಿದ್ರೆ ಇಲ್ಲಿ ನೋಡ್ರಿ, ಒಂದು ಅರ್ಥ ಮಾಡ್ಕೊಳ್ರಿ. 6 ವರ್ಷದ ಒಳಗಿನ ಮಕ್ಕಳ ಶಿಕ್ಷಣ ನೋಡ್ಕೊಳ್ತಕ್ಕಂಥದ್ದು, ಅವರ ಶುಶ್ರೂಷಣೆ ಅಂದ್ರೆ ಅವರ ಲಾಲನೆ ಪಾಲನೆ ಎಲ್ಲ ಏನಂತ ಹೇಳಿದ್ರೆ ಸರ್ಕಾರದ ಒಂದು ಆದ್ಯ ಕರ್ತವ್ಯ. ಯಾವ ಥರ ಅಂತ ಹೇಳಿದ್ರೆ ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇವಾಗ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಗರ್ಭಿಣಿ ಇದ್ದಾಳೆ ಅಂತ ಹೇಳಿದ್ರೆ ಅವಳಿಗೆ ಆಶಾ ಕಾರ್ಯಕರ್ತರ ಒಂದು ಸಹಾಯ ಮಾಡೋದ್ರ ಮೂಲಕವಾಗಿ ಅವರ ಗರ್ಭಿಣಿಯ ನೆರವಿಗೆ ಹೋಗ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು. ಅದು ಆಯಿತು. ಅದೇ ರೀತಿಯಾಗಿ ಈಗ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಪೋಲಿಯೋ ಆಗಿರ್ಬೋದು, ವ್ಯಾಕ್ಸಿನೇಷನ್ ಆಗಿರ್ಬೋದು, ವ್ಯಾಕ್ಸಿನೇಷನ್ ಆಗಿರ್ಬೋದು, ಇವೆಲ್ಲವುಗಳನ್ನು ಆಶಾ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಏನಿದೆ ಅಂತ ಹೇಳಿದ್ರೆ 6 ವರ್ಷದೊಳಗಿನ ಮಕ್ಕಳ ಒಂದು ಲಾಲನೆ ಪೋಲನೆ ಆಗಿರ್ಬೋದು, ಜೊತೆಗೆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೇಕು ಸರ್ಕಾರ. ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಒಂದು ತಿಳ್ಕೊಡ್ರಿ, ಪ್ಲೇಟೋ ಕೂಡ ಹೇಳ್ತಾನೆ, ಸದೃಢವಾದ ದೇಹದಲ್ಲಿ ಮಾತ್ರ ಸದೃಢವಾಗಿರ್ತಕ್ಕಂಥ ಮನಸ್ಸನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ. ಒಂದು ಉತ್ತಮವಾಗಿರ್ತಕ್ಕಂಥ ರಾಷ್ಟ್ರವನ್ನು ನಾವು ನಿರ್ಮಾಣ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ಫೌಂಡೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದಲ್ವಾ? ಫೌಂಡೇಶನ್ ಅಂತ ಹೇಳಿದ್ರೆ ಏನ್ರಿ ಇಲ್ಲಿ ನಮ್ಮ ಮಕ್ಕಳೇನದಾರ ಆ ಮಕ್ಕಳನ್ನು ನಾವು ಸದೃಢವಾಗಿ ತಯಾರು ಮಾಡಬೇಕು. ಆ ಮಕ್ಕಳಿಗೆ ನಾವು ಒಳ್ಳೆ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಕೊಡಬೇಕು, ಅವ್ರಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡಬೇಕು, ಗರ್ಭಿಣಿ ತಾಯಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡಬೇಕು. ಅದೆಲ್ಲ ಸರ್ಕಾರ ಮಾಡ್ಬೇಕ್ರಿ. ಹೇಳ್ತಕ್ಕಂಥದ್ದು ಅದೇ ಅಲ್ಲ. DPSP ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನ ತರಬೇಕು. ತಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಾಷ್ಟ್ರದ ಭವಿಷ್ಯ ನಿರ್ಮಾಣ ಆಗುತ್ತದೆ ಅದ್ರ ಮೇಲ್ಗಡೆ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಏನಂತ ಹೇಳಿದ್ರೆ ಈ ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ಅದೇ ರೀತಿಯಾಗಿ ಇಲ್ಲಿ 86ನೇ ತಿದ್ದುಪಡಿ 2002ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಕಂಪಲ್ಸರಿ ಎಜುಕೇಷನ್ ಅಂದ್ರೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೇನೋ
21ನೇ ವಿಧಿಯಡಿಯಲ್ಲಿ ಮೂಲಭೂತ ಹಕ್ಕು, ಫಂಡಮೆಂಟಲ್ ರೈಟ್ಸು. ಓಕೆ, ಇಷ್ಟು ಅರ್ಥ ಮಾಡ್ಕೊಂಡ್ರಿ ನೀವು. ಇದು 45ನೇ ವಿಧಿಯಲ್ಲಿ ಬರ್ತಕ್ಕಂಥ ಅಂಶ. 45ನೇ ವಿಧಿಯಲ್ಲಿ ಬರ್ತಕ್ಕಂಥ ಅಂಶ. ಇವಾಗ 48ನೇ ವಿಧಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್. 48 ಆರ್ಟಿಕಲ್ 48 ಪರಿಸರ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ವನ್ಯಜೀವಿ ರಕ್ಷಣೆ, ಇದ್ರ ರಕ್ಷಣೆ ಮಾಡಬೇಕು. ಪರಿಸರ ಆಗಿರ್ಬೋದು, ಅರಣ್ಯ ಆಗಿರ್ಬೋದು, ವನ್ಯಜೀವಿ ರಕ್ಷಣೆ ಎಲ್ಲಿ ಉಲ್ಲೇಖ ಮಾಡಲಾಗಿದೆ? DPSPಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಫಂಡಮೆಂಟಲ್ ರೈಟ್ಸ್ನಲ್ಲಿ ಇದ್ದಿದ್ರೆ ಎಷ್ಟೊತ್ತಿಗೆ ಸರ್ಕಾರ ಓಡ್ಯಾಡಿ ಸಾಯ್ತಾ ಇತ್ತು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ವಿಚಾರ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಾಯ್ದೆಗಳಾಗೇ ಉಳ್ಕೊಂಡಿದ್ದಾವೆ. ಯಾವುದೇ ರೀತಿ ಇಂಪ್ಲಿಮೆಂಟೇಷನ್ ಇಲ್ಲ. ಒಂದು ವೇಳೆ ಫಂಡಮೆಂಟಲ್ ರೈಟ್ಸ್ ಆಗಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ರಿಟರ್ನ್ ಸಲ್ಲಿಸ್ತಾ ಇದ್ದ, ತನ್ನ ಹಕ್ಕನ್ನು ಪಡ್ಕೊಳ್ತಾ ಇದ್ದ. ಆದರೂ ಕೂಡ ಮೇನಕಾ ಗಾಂಧಿ ಕೇಸ್ನಲ್ಲಿ ಇದೆ, ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ, ಅದನ್ನು ಒಪ್ಕೊಳ್ಳೋಣ. ಓಕೆ, ಬಟ್ ಇಲ್ಲೇನು ಹೇಳಲಾಗಿದೆ DPSPಯಲ್ಲಿ? ಓಕೆ, ಪರಿಸರ, ಅರಣ್ಯ, ವನ್ಯಜೀವಿ ಸಂರಕ್ಷಣೆ. ಇವತ್ತು ನೋಡ್ರಿ, ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಂತೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು? ಸರ್ಕಾರ ಕಾಯ್ದೆ ಕಾನೂನುಗಳನ್ನು ಮಾಡಬೇಕು. ಯಾವ ರೀತಿಯಾಗಿ? ಇಲ್ಲಿ ನೋಡ್ರಿ, ಇವತ್ತು ನೋಡ್ರಿ, ಪರಿಸರ ಅಂದ ತಕ್ಷಣ ಶಬ್ದ ಮಾಲಿನ್ಯ, ಓಕೆ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಓಕೆ, ವಿಕಿರಣ ಮಾಲಿನ್ಯ, ಇವೆಲ್ಲವುಗಳನ್ನ ಸರ್ಕಾರ ಏನು ಮಾಡ್ಬೇಕಂತ ಹೇಳಿದ್ರೆ ತಡೆಗಟ್ಟತಕ್ಕಂಥ ಕೆಲಸ ಮಾಡಬೇಕು. ಈಗಾಗಲೇ ನೆನ್ಪಿಟ್ಕೊಳ್ರಿ, ಜಲ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಜಪಾನಿನ ಮೀನಾಮಾಟದಲ್ಲಿ ಇದು ಪ್ರಶ್ನೆ ಆಗಿದೆ. ಮೀನಾಮಾಟದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಮರ್ಕ್ಯೂರಿ ಅಂದ್ರೆ ಪಾದರಸದಿಂದ ಜಪಾನದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಜಪಾನದಲ್ಲಿ ಅಲ್ಲಿ ಒಂದು ಇಂಡಸ್ಟ್ರಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಖಾನೆ, ಅಲ್ಲಿರ್ತಕ್ಕಂಥ ಎಲ್ಲ ತ್ಯಾಜ್ಯ ವಸ್ತುಗಳನ್ನ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ಕೆರೆ, ಅಲ್ಲಿರ್ತಕ್ಕಂಥ ನದಿಗಳಿಗೆ, ಕೆರೆಗಳಿಗೆ ಬಿಟ್ಬಿಡ್ತದೆ. ಇದರಿಂದ ಏನಾಗುತ್ತೆ, ಅಲ್ಲಿ ಒಂದು ಪಾದರಸ, ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮರ್ಕ್ಯೂರಿ ಆ ಒಂದು ಆ ವಿಷ ವಸ್ತು ಏನಾಗುತ್ತೆ ಅಂತ ಹೇಳಿದ್ರೆ ಆ ನದಿಯಲ್ಲಿ ಹೋಗ್ತದೆ. ಇದರಿಂದ ಏನಾಗುತ್ತೆ, ಅಲ್ಲಿರ್ತಕ್ಕಂಥ ಎಲ್ಲ ಜನರು ಮೀನನ್ನು ತಿಂತಾರೆ. ಮೀನು ಆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಆ ಸಮುದ್ರ ಜೀವಿಗಳನ್ನ ತಿಂತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಸೇವಿಸಿದಾಗ ನ್ಯೂರೋಲಜಿಸ್ಟ್ ಅಂದರೆ ಆ ನರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ಕಾಯಿಲೆಗಳಿಂದ ಇವತ್ತೂ ಸಹಿತ ಜಪಾನದಲ್ಲಿ ಬಳಲ್ತಾ ಇದ್ದಾರೆ ಜನ. ನೆನಪಿಟ್ಟುಕೊಳ್ರಿ, ಇದು ಮರ್ಕ್ಯೂರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಯಾವುದು? ಜಪಾನದ ಮೀನಾಮಾಟದಲ್ಲಿ ಆಗಿರ್ತಕ್ಕಂಥ ಘಟನೆ. ಇವೆಲ್ಲ ಘಟನೆಗಳು ಸಹಿತ ಇವತ್ತು ನಮ್ಮ ಭಾರತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದಾವ್ರಿ. ಆದರೂ ಕೂಡ ನಮ್ಮ ದೇಶದಲ್ಲಿ ಆ ರೀತಿ ಬದಲಾವಣೆಗಳು ಆಗ್ತಾನೆ ಇಲ್ಲ ಇವತ್ತು. ಏನಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯ್ದೆಗಳು ಇವತ್ತು ನೋಡ್ರಿ, ಎಷ್ಟೋ ನದಿಗಳು ಇವತ್ತು ದಕ್ಷಿಣ ಭಾರತಕ್ಕೆ ಹೋಲಿಕೆ ಮಾಡಿದ್ರೆ ನಮ್ಮ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಕಲುಷಿತ ಆಗ್ತಾ ಇದೆ. ನಿಮ್ಗೆ ಗೊತ್ತಿಲ್ವಾ? ಗಂಗಾ ನದಿ ಅತ್ಯಂತ ಹೆಚ್ಚು ವಿಶ್ವದಲ್ಲಿಯೇ ಕಲುಷಿತಗೊಂಡಿರ್ತಕ್ಕಂಥ ನದಿ. ಇವತ್ತು ಗಂಗಾ ನದಿ ಶುದ್ಧೀಕರಣ ಯೋಜನೆಯನ್ನು ಜಾರಿಗೆ ತಗೊಂಬಂದ್ರು. ಅದು ಎಷ್ಟರ ಮಟ್ಟಿಗೆ ಸಫಲ ಆಗಿದೆ? ಇದುವರೆಗೂ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ರೀತಿ ಇದ್ದಾಗ ಇಲ್ಲಿ ಪರಿಸರ ಸಂರಕ್ಷಣೆ ಅಂತಕ್ಕಂಥದ್ದು ತುಂಬಾ ಒಂದು ಏನಂತ ಹೇಳಿದ್ರೆ ಆಮೆಗತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ, ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ. ಹಾಗಾದ್ರೆ ಅರಣ್ಯ, ಓಕೆ, ಇಲ್ಲಿ ನೋಡ್ರಿ, ಮಾರ್ಚ್ 21ರಂದು ನಾವು ಅರಣ್ಯ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ನೆನ್ಪಿಟ್ಕೊಡ್ರಿ, ಮಾರ್ಚ್ 21ರಂದು ನಾವು ಅರಣ್ಯ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಮಾರ್ಚ್ 21ರಂದು. ಓಕೆ, ಹಾಗಾದ್ರೆ ಇಲ್ಲಿ ಅರಣ್ಯ ಅಂದ ತಕ್ಷಣ ಅರಣ್ಯದ ರಕ್ಷಣೆಯನ್ನು ಮಾಡಬೇಕು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೇಕ್ರಿ. ಇವತ್ತು ಕೂಡ ನೆನಪಿಟ್ಕೊಳ್ರಿ, ಅರಣ್ಯದ ರಕ್ಷಣೆ ನಮ್ಮ ದೇಶದಲ್ಲಿ ಸರಿಯಾಗಿ ಆಗ್ತಾನೆ ಇಲ್ಲ. ಯಾವ ಥರ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಅನೇಕ ಜನ ನಮ್ಮ ಕ್ಯಾಪಿಟಲಿಸ್ಟ್ಗಳಿಗೆ ಸಹಾಯ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಏನು ಮಾಡ್ತಾ ಇದೆ, ಅವ್ರ ಪರವಾಗಿ ನಿಲ್ತಾ ಇದೆ. ಅರಣ್ಯಗಳಲ್ಲಿ ರೆಸ್ಟೋರೆಂಟ್ಸ್ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಕೊಡ್ತಾ ಇದೆ. ಅದೇ ರೀತಿಯಾಗಿ ಅರಣ್ಯದ ಒಂದು ಭಾಗದಲ್ಲಿ ಏನಂತ ಹೇಳಿದ್ರೆ ರಸ್ತೆಗಳನ್ನು ನಿರ್ಮಾಣ ಮಾಡೋದರಿಂದಾಗಿ ಜೊತೆಗೆ ಪರಿಸರ ಕೂಡ ಹಾನಿ ಆಗ್ತದೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳ ಸಂರಕ್ಷಣೆ ಕೂಡ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಏನು ಮಾಡಬೇಕು, ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು. ಜೊತೆಗೆ ವನ್ಯಜೀವಿ ಸಂರಕ್ಷಣೆ, ಇದು ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ 1972ರಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಗೊಂಬರಲಾಗ್ತದೆ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ
ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಇಲ್ಲಿ ನೋಡ್ರಿ, ಇಲ್ಲಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಂತ ಹೇಳಿದ್ರೆ ಒಂದು ಅರ್ಥ ಮಾಡ್ಕೊಡ್ರಿ. ಇವತ್ತು ನೋಡ್ರಿ, ನಮ್ಮ ದೇಶದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕೆಲವೊಂದಿಷ್ಟು IUCN ಪಟ್ಟಿ ಕೂಡ ಸೇರ್ಕೊಂಡದಾವ. IUCN ಪಟ್ಟಿ ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಣಿಗಳದಾವ್ರಿ. ಆ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಒಂದು ವೇಳೆ ನೀವು ಆ ಪ್ರಾಣಿಗಳನ್ನ ಬೇಟೆ ಆಡ್ತಕ್ಕಂಥದ್ದು, ಮಾಂಸಕ್ಕಾಗಿ ಅವುಗಳನ್ನು ಉಪಯೋಗಿಸ್ತಕ್ಕಂಥದ್ದು ಮಾಡಿದರೆ ನಿಮ್ಮ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಕೇಸ್ ಹಾಕ್ತಾರೆ. ನೀವು ಗಮನಿಸಿರ್ಬೋದು, ಪತ್ರಿಕೆಗಳಲ್ಲಿ ಬರ್ತಾ ಇರ್ತದೆ ಅವಾಗವಾಗ. ಏನಂತೇಳಿದ್ರೆ ಕೆಲವೊಂದಿಷ್ಟು ಹಾವುಗಳನ್ನು ಹಿಡ್ಕೊಳ್ತಕ್ಕಂಥದ್ದು, ಓಕೆ, ಮಣ್ಣುಮುಖ ಹಾವು ಅಂತೇಳಿ ನಾವು ಕರಿತೇವೆ ಅವುಗಳನ್ನು ಹಿಡ್ಕೊಂಡು ಅದರಿಂದ ಏನೋ ಕೆಲವೊಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವುಗಳಿಗೆ ತುಂಬ ಬೇಡಿಕೆ ಅದ. ಓಕೆ, IUCN ಪಟ್ಟಿಗೆ ಸೇರಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಾಣಿಗಳು, ಅವುಗಳನ್ನು ಹಿಡ್ಕೊಂಡು ಏನಾದರೂ ನೀವು ಉಪಯೋಗಿಸ್ಕೊಂಡು ಏನಾದರೂ ಅಲ್ಲಿಂದ ನೀವೇನಾದರೂ ಹಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಏನಾದರೂ ಮಾಡಿದರೆ ನಿಮ್ಮ ಮೇಲೆ ಅಫೆನ್ಸ್ ಆಗ್ತದೆ, ನಿಮ್ಮ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತಕ್ಕಂಥ ಕೆಲಸ ಆಗ್ತದೆ. ಓಕೆ, ನೆನ್ಪಿಟ್ಕೊಡ್ರಿ. ಹಾಗಾದ್ರೆ ಇಷ್ಟ ಅಂಶವನ್ನು ಕೂಡ ನೀವು ತಿಳ್ಕೊಂಡ್ರಿ. ಇಲ್ಲಿ ಪರಿಸರ ಅಂದ ತಕ್ಷಣ ಜೂನ್ 5 ಏನಂತ ಹೇಳಿದ್ರೆ ಜೂನ್ 5 ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ನಾವು, ನೆನ್ಪಿಟ್ಕೊಡ್ರಿ. ಓಕೆ, ಇಷ್ಟೆಲ್ಲ ಅಂಶಗಳು ಏನಂತ ಹೇಳಿದ್ರೆ ಪರಿಸರ, ಅರಣ್ಯ, ವನ್ಯಜೀವಿ ರಕ್ಷಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ನೋಡ್ರಿ, 49ನೇ ವಿಧಿ ಏನು ಹೇಳುತ್ತಂದ್ರೆ ಪುರಾತನ ಸ್ಮಾರಕಗಳ ರಕ್ಷಣೆ. ಇಲ್ಲಿ ಪುರಾತನ ಸ್ಮಾರಕಗಳ ರಕ್ಷಣೆ ಅಂದ್ರೆ ಏನ್ರಿ? ಈ ವಿಚಾರವನ್ನು ಯಾಕೆ DPSPಯಲ್ಲಿ ಸೇರಿಸಿದ್ರು, ಈ ವಿಚಾರವನ್ನು ಯಾಕೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲೇ ಸೇರಿಸಿದ್ರು ಅಂತ ಹೇಳಿದ್ರೆ ಇದು ನ್ಯಾಷನಲ್ ಇಂಟಿಗ್ರಿಟಿಗೆ ಸಂಬಂಧಪಟ್ಟಿದ್ದಾರೆ. ಯಾವುದು? ಪುರಾತನ ಸ್ಮಾರಕಗಳು. ಫಾರ್ ಎಕ್ಸಾಂಪಲ್ ಇವತ್ತು ನೋಡ್ರಿ, ಇವತ್ತು ಒಂದು ವಿಚಾರವನ್ನು ತಲೆಯೊಳಗಡೆ ಇಟ್ಕೊಳ್ರಿ ನೀವು. ಸಿಂಧೂ ನಾಗರಿಕತೆಯಲ್ಲಿ ಏನೋ ಒಂದು ಪರಮೇಶ್ವರನ ಮೂರ್ತಿ ಸಿಕ್ಕಿದೆ ಅಂತ ತಿಳ್ಕೊಡ್ರಿ. ಆ ಮೂರ್ತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಓಕೆ, ಜೊತೆಗೆ ಇನ್ನೂ ಏನಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ದೇವಾಲಯಗಳ ಸಂರಕ್ಷಣೆಯನ್ನು ಸರ್ಕಾರ ಮಾಡಬೇಕು. ಈ ನಿಟ್ಟಿನೊಳಗಡೆ ಯುನೆಸ್ಕೋ ಕೂಡ ಏನು ಮಾಡ್ತಾ ಇದೆ ಅಂದರೆ ಯುನೆಸ್ಕೋ ಕೂಡ ತನ್ನ ಒಂದು ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಯುನೆಸ್ಕೋ ಏನೆಲ್ಲ ಮಾಡ್ತಾ ಇದೆ ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸ್ಗಳ ಸಂರಕ್ಷಣೆ ಮಾಡ್ತಾ ಇದೆ. ಜೊತೆಗೆ ಇಲ್ಲಿ ಪಟ್ಟದಕಲ್ಲು, ಬೇಲೂರು, ಹಳೆಬೀಡು ಅವೆಲ್ಲ ಏನಂತ ಹೇಳಿದ್ರೆ ಪುರಾತನ ಸ್ಮಾರಕಗಳು. ಆ ಪುರಾತನ ಸ್ಮಾರಕಗಳ ರಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಕೂಡ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮಾಡಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಶತಮಾನಗಳಿಂದಲೂ ಕೂಡ ಇವೆಲ್ಲ ಉಳ್ಕೊಂಡು ಬಂದಿದ್ದಾವೆ. ಇವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಮುಂದಿನ ಪೀಳಿಗೆವರೆಗೂ ಕೂಡ ಇವುಗಳನ್ನು ಸಂರಕ್ಷಣೆ ಮಾಡಿ ಭಾರತದ ಒಂದು ಇತಿಹಾಸ, ಭಾರತದ ಒಂದು ಐತಿಹಾಸಿಕತೆಯನ್ನು ಮುಂದಿನ ಜನಾಂಗಕ್ಕೂ ಕೂಡ ತೋರಿಸ್ಬೇಕು ಅನ್ನೋ ನಿಟ್ಟಿನೊಳಗಡೆ ಸರ್ಕಾರ ಏನು ಮಾಡಬೇಕು? ಇವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು. ಹಾಗಾದರೆ ಇಲ್ಲಿ ನೋಡ್ರಿ, ಪುರಾತನ ಸ್ಮಾರಕಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ. ಓಕೆ, ಹಾಗಾದರೆ ಇನ್ನೂ ಒಂದು ಏನಂದರೆ ಇಲ್ಲಿ 51ನೇ ವಿಧಿ ಏನು ಹೇಳುತ್ತಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಅಂದರೆ ಏನ್ರಿ? ಈ ವಿಚಾರವನ್ನು ಯಾಕೆ DPSPಯಲ್ಲಿ ಸೇರಿಸಲಾಗಿದೆ ಅಂತ ಹೇಳಿದ್ರೆ ಇದು ಕೂಡ ಒಂದು ರಾಷ್ಟ್ರದ ಉಳಿವಿಗೆ ಸಂಬಂಧಪಟ್ಟಿದೆ. ಎಸ್, ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಏಕಾಂಗಿಯಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ವ್ಯಕ್ತಿ ಏನಾದರೂ ಏಕಾಂಗಿಯಾಗಿದ್ದರೆ ಆತ ದೇವನಾಗಿರಬೇಕು ಇಲ್ಲವೇ ದೆವ್ವನಾಗಿರ್ಬೇಕು ಅಂತೇಳಿ ಉಲ್ಲೇಖ ಮಾಡ್ತಾರೆ ಒಂದು ಕಡೆ ಫಿಲಾಸಫರ್ಸ್. ಅದೇ ರೀತಿಯಾಗಿ ಒಂದು ರಾಷ್ಟ್ರವೂ ಕೂಡ ಏಕಾಂಗಿಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏಕಾಂಗಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೌಟಿಲ್ಯನೇ ಹೇಳ್ತಾನೆ ಒಂದು ರಾಷ್ಟ್ರ ಏಕಾಂಗಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ರಾಷ್ಟ್ರ ಬೆಳಿಬೇಕಾಗಿತ್ತು, ಒಂದು ರಾಷ್ಟ್ರ ಉನ್ನತ ಮಟ್ಟಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳಿದ್ರೆ ನೆರೆಹೊರೆ ರಾಷ್ಟ್ರದೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಬೇಕು. ಆ ನಿಟ್ಟಿನಲ್ಲಿ ಭಾರತ ಕೂಡ ಏನು ಮಾಡ್ತಾ ಇದೆ? ಹಲವಾರು ರಾಷ್ಟ್ರಗಳೊಂದಿಗೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಳ್ತಾ ಇದೆ. ಯಾಕಂತ ಹೇಳಿದ್ರೆ ಟ್ರೇಡ್ ಆ್ಯಂಡ್ ಕಮ್ಯುನಿಕೇಷನ್ಸ್ಗೆ ಬೇಕಾಗ್ತದೆ. ಓಕೆ, ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಭಾರತ ಕೂಡ ಏನು ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ನ್ಯಾಮನ್ನು ಅಳವಡಿಸ್ಕೊಂಡಿದ್ದಾರೆ. ಇದನ್ನು ನಾವೇನು ಕರಿತೀವಿ? ನ್ಯಾಮ್ ಅಂತೇಳಿ ಕರಿತೀವಿ. ನ್ಯಾಮ್ ಅಂತ ಹೇಳಿದ್ರೆ ನಾನ್ ಅಲೈನ್ಮೆಂಟ್ ಮೂಮೆಂಟ್ ಅಂತೇಳಿ. ಇದಕ್ಕೆ ನಾವು ಕನ್ನಡದಲ್ಲಿ ಅಲಿಪ್ತ ನೀತಿ ಅಂತ ಹೇಳಿ ಕರಿತೀವಿ. ಅಲಿಪ್ತ ನೀತಿ ಏನ್ರಿ? ಅಲಿಪ್ತ ನೀತಿ ಅಂತ ಹೇಳಿದ್ರೆ ಭಾರತ ಅಳವಡಿಸ್ಕೊಂಡಿದ್ದಾರೆ. ಇಲ್ಲಿ ವಿಶ್ವದ ಯಾವುದೇ ಒಂದು ಬಣಕ್ಕೂ ಕೂಡ ಭಾರತ ಸೇರಿಲ್ಲ.
ಯಾಕಂತೇಳಿದ್ರೆ ಇಲ್ಲಿ 1990ರಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಯು ಎಸ್ ಎ ಮತ್ತು ರಷ್ಯಾ ನಡುವೆ ಒಂದು ಕೋಲ್ಡ್ ವಾರ್ ನಡೀತದೆ ರೀ. ಕೋಲ್ಡ್ ವಾರ್ ನಡೀತದ. ಈ ಕೋಲ್ಡ್ ವಾರ್ನಲ್ಲಿ ಓಕೆ ಭಾರತ ತಮ್ಮದೇ ಆಗಿರ್ತಕ್ಕಂಥ ಬಣಗಳನ್ನು ಯು ಎಸ್ ಎ ಮತ್ತು ರಷ್ಯಾಗಳು ರಚನೆ ಮಾಡ್ಕೊಂಡಿದ್ದಾವ. ಆದರೆ ಭಾರತ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಬಣಕ್ಕೂ ಕೂಡ ಸೇರಿಲ್ಲ. ಭಾರತ ತನ್ನದೇ ಆಗಿರ್ತಕ್ಕಂಥ ಒಂದು ಫಾರಿನ್ ಪಾಲಿಸಿಯನ್ನು ಅಳವಡಿಸ್ಕೊಂಡಿದೆ, ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಅಳವಡಿಸ್ಕೊಂಡಿದೆ ಭಾರತ. ಓಕೆ, ಹಾಗಾದರೆ ಯಾವುದೇ ಒಂದು ಬಣಕ್ಕೆ ಸೇರಿಲ್ಲ, ಅದನ್ನು ನಾವು ಅಲಿಪ್ತ ನೀತಿ ಅಂತ ಕರಿತೀವಿ ಭಾರತ. ಹಾಗಾದರೆ ಭಾರತ ಇನ್ನೂ ಒಂದು ಏನಂತ ಹೇಳಿದರೆ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಅಳವಡಿಸ್ಕೊಂಡಿದೆ. ಹಾಗಾದರೆ ವಿದೇಶಾಂಗ ನೀತಿಯ ಪಿತಾಮಹ ಯಾರು? ಜವಾಹರ್ಲಾಲ್ ನೆಹರು. ಓಕೆ, ವಿದೇಶಾಂಗ ನೀತಿಯ ತ್ರಿಮೂರ್ತಿಗಳು ಯಾರು? ಜವಾಹರ್ಲಾಲ್ ನೆಹರು. ತ್ರಿಮೂರ್ತಿಗಳು ಪಿತಾಮಹ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು. ತ್ರಿಮೂರ್ತಿಗಳು ಯಾರು ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ ಮತ್ತು ವಿ ಕೆ ಮೆನನ್. ಇವರನ್ನು ವಿದೇಶಾಂಗ ನೀತಿಯ ತ್ರಿಮೂರ್ತಿಗಳಂತೇಳಿ ಕರಿತೀವಿ ನಾವು. ಹಾಗಾದ್ರೆ ಭಾರತ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಅಳವಡಿಸ್ಕೊಂಡಿದೆ ಅಂತೇಳಿದ್ರೆ ಇಲ್ಲಿ ಅಲಿಪ್ತ ನೀತಿ ಅಂತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟು. ಭಾರತ ಪಂಚಶೀಲದಲ್ಲಿ ನಂಬಿಕೆಯನ್ನು ಇಟ್ಕೊಂಡದ ರೀ. ಪಂಚಶೀಲದಲ್ಲಿ ನಂಬಿಕೆ ಅಂತೇಳಿದರೆ ಯಾವ ಥರ? 1954ರಲ್ಲಿ ಚೈನಾದೊಂದಿಗೆ ಪಂಚಶೀಲ ಒಪ್ಪಂದ ಆಗ್ತದೆ. ಓಕೆ, ಚೈನಾದೊಂದಿಗೆ ಆಗ್ತದೆ. ಅವಾಗ ಭಾರತದ ತಾತ್ವಿಕ ಚಿಂತನೆ ನೋಡ್ರಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಹೇಳ್ತದೆ. ಭಾರತ ಆ ತತ್ವದಲ್ಲಿ ಆ ಒಂದು ಯಾವುದಂತ ಹೇಳಿದ್ರೆ 1954ರಲ್ಲಿ ಚೀನಾದೊಂದಿಗೆ ಮಾಡ್ಕೊಂಡಾಗ ಯಾವುದೇ ಪರಸ್ಪರ ನಾವು ಆಕ್ರಮಣ ಮಾಡೋದಿಲ್ಲ, ಶಾಂತಿಯುತವಾಗಿ ಸಹಬಾಳದಿಂದ ನಾವು ಇರೋಡು ಅಂತೇಳಿ ಭಾರತ ಏನು ಮಾಡುತ್ತೆ, ಚೈನಾದೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತದೆ. ಆದರೂ ಕೂಡ ಇವತ್ತು ಎಷ್ಟೋ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಆ ಒಪ್ಪಂದವಾಗಿ ಉಳ್ಕೊಂಡದ. ಆ ನಿಟ್ಟಿನೊಳಗಡೆ ಚೈನಾನೇ ನಮ್ಮ ಮೇಲೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೇಲೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತದೆ. ಭಾರತ ಆ ಥರ ಮಾಡ್ತಾ ಇಲ್ಲ. ಹಾಗಾದರೆ ಎಲ್ಲ ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಳ್ರಿ. ಓಕೆ, ಹಾಗಾದರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, DPSP ಅಂದ ತಕ್ಷಣ ಇವೆಲ್ಲ ವಿಚಾರಗಳನ್ನು ಸರ್ಕಾರ ಕಟ್ಟುನಿಟ್ಟಾಗಿ ಮಾಡಲೇಬೇಕು. ಯಾಕೆ ವಿಚಾರಗಳನ್ನು ಸಂವಿಧಾನ ರಚನಾಕಾರರು ಹಾಕಿದ್ದಾರೆ ಅಂತೇಳಿದ್ರೆ ಸರ್ಕಾರದ ಆಬ್ಲಿಗೇಟರಿ, ಅದು ಆದ್ಯ ಕರ್ತವ್ಯ, ಸರ್ಕಾರದ ಒಂದು ಆದ್ಯ ಕರ್ತವ್ಯ, ನೆನ್ಪಿಟ್ಕೊಡ್ರಿ. ಹಾಗಾದ್ರೆ ಇನ್ನು ಮುಂದೆ ಬರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಫಂಡಮೆಂಟಲ್ ರೈಟ್ಸು ಮತ್ತು DPSPಗಳ ನಡುವೆ ಇರತಕ್ಕಂಥ ಒಂದು ವ್ಯತ್ಯಾಸ. ಇಷ್ಟೆಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ವಿ ನಾವು. ಹಾಗಾದ್ರೆ ಏನು ಸರ್, ಮತ್ತು ಒಂದು ಕಡೆ DPSP ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೀರಿ. ಹಾಗಾದ್ರೆ ಏನು ಸರ್, ಇವೆರಡು ನಮಗೆ ಗೊಂದಲ ಅದಾವ್ರಿಪ್ಪ. ಇವೆರಡರ ನಡುವೆ ನಮಗೊಂಚೂರು ಗೊಂದಲ ಅದಾವ. ಏನು ಸರ ಇದ್ರ ಬಗ್ಗೆ ಸ್ವಲ್ಪ ಡಿಫ್ರೆನ್ಸ್ ಏನದ, ವ್ಯತ್ಯಾಸ ಏನದ, ಒಂಚೂರು ತಿಳಿಸಿ ಹೇಳ್ತೀರಿ ಅಂತೇಳಿ ಕೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಫಂಡಮೆಂಟಲ್ ರೈಟ್ಸು, ಇಲ್ಲಿ DPSP. ಭಾಗ 3 35ರವರೆಗಿನ ವಿಧಿಗಳು, ಭಾಗ 4 36 to 51. ಓಕೆ, 1ನೇ ಪಾಯಿಂಟ್. ಎರಡನೇದು, ಇವು ನ್ಯಾಯರಕ್ಷಿತವಾಗಿವೆ. ನ್ಯಾಯರಕ್ಷಿತ ಆಗಿಲ್ಲ. ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಒಂದು ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ 3ನೇ ಭಾಗ 12ರಿಂದ 35ರವರೆಗಿನ ವಿಧಿಗಳು ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಿದ್ದಾವೆ. ಭಾಗ 4 36ರಿಂದ 51ರವರೆಗಿನ ವಿಧಿಗಳು ಏನಂತೇಳಿದ್ರೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿದ್ದಾವೆ. ಈಗಾಗಲೇ ಒತ್ತಿ ನಿಮ್ಗೆ ಹೇಳಿದೆ ನಾನು. ಏನಂತೇಳಿದ್ರೆ ಫಂಡಮೆಂಟಲ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ನಾವು ಕಾನೂನಿನ ರಕ್ಷಣೆಯನ್ನು ಪಡ್ಕೊಳ್ಬೋದು. ಇವುಗಳನ್ನ ನ್ಯಾಯರಕ್ಷಿತ ಅಂತೇಳಿ ಕರಿತೀವಿ ನಾವು. ಉದಾಹರಣೆಗೆ ಹೇಳೋದಾದ್ರೆ ನಿಮ್ಗೆ ಇಲ್ಲಿ 32 ಮತ್ತು 226 ಇವೆರಡನ್ನು ಉಪಯೋಗಿಸ್ಕೊಂಡು, ಇವೆರಡನ್ನ ಆರ್ಟಿಕಲ್ನ ಉಪಯೋಗಿಸ್ಕೊಂಡು ನಾವೇನು ಮಾಡೋದು, ನೊಂದಂಥ ವ್ಯಕ್ತಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಮೊರೆ ಹೋಗಿ ನ್ಯಾಯವನ್ನು ಪಡ್ಕೊಳ್ಬೋದು ರೀ. ಓಕೆ, ಆದರೆ ಇಲ್ಲಿ DPSP ಅಂತೇಳಿ ಬಂದಾಗ ಇವುಗಳಿಗೆ ಯಾವುದೇ ರೀತಿ ಕಾನೂನಿನ ಬೆಂಬಲ ಇಲ್ಲ. ನೀವಿಲ್ಲಿ ಸರ್ ನಾವು 32ನೇ ವಿಧಿ ಮತ್ತು 226ನೇ ವಿಧಿ ತೆಗೆದುಕೊಂಡು DPSPಯಲ್ಲಿ ಏನೋ ಒಂದು ಉಲ್ಲಂಘನೆ ಆದಾಗ ನಾವು ಹೋಗಿಬಿಟ್ಟು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ ರಿಟ್ ಹಾಕ್ತೇವೆ ಅಂತ ಹೇಳಿದ್ರೆ ಆಗೋದಿಲ್ಲ. ಅದು ಅಸಿಂಧು ಆಗ್ತದೆ.
ಅಸಿಂಧು ಅಂತೇಳಿ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ಇದನ್ನು ನೆನ್ಪಿಟ್ಕೊಡ್ರಿ. ಇನ್ನು ಮೂರನೇದು ಬಂದುಬಿಟ್ಟು ಕಾನೂನಿನ ಬೆಂಬಲ ಇದಕ್ಕೆ ಸದಾ ಇರ್ತದೆ ರೀ. ಕಾನೂನು ಬೆಂಬಲ ಇದಕ್ಕೆ ನೈತಿಕವಾಗಿ ಬೆಂಬಲ ಇರ್ತದೆ. ಇದಕ್ಕೆ DPPSPಗೆ ನೈತಿಕವಾಗಿ ಇದಕ್ಕೆ ಬೆಂಬಲ ಇರ್ತದೆ. ನೈತಿಕವಾಗಿ ಬೆಂಬಲ, ನೈತಿಕವಾಗಿ ಬೆಂಬಲ. ನಾಲ್ಕನೇದು. ಇನ್ನು ನಾಲ್ಕನೇದು ಏನಂತ ಹೇಳಿದ್ರೆ ಕಾನೂನು ಬೆಂಬಲ, ನೈತಿಕ ಬೆಂಬಲ. ಎಮರ್ಜೆನ್ಸಿ ಟೈಮ್ನಲ್ಲಿ, ತುರ್ತು ಪರಿಸ್ಥಿತಿಗಳಲ್ಲಿ, ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಾಗ 20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ ರಾಷ್ಟ್ರಪತಿಗಳು ಏನು ಮಾಡ್ಬೋದು? ಫಂಡಮೆಂಟಲ್ ರೈಟ್ಸ್ಗಳನ್ನು ರದ್ದು ಮಾಡ್ಬೋದು. ಇಲ್ಲಿ DPSPಗಳನ್ನು ರದ್ದು ಮಾಡೋಕ್ಕಾಗೋದಿಲ್ಲ. DPSPಗಳನ್ನು ರದ್ದು ಮಾಡಲು ಬರುವುದಿಲ್ಲ. ಹೌದಾ? ಇಲ್ಲಿ ಒಂದು ವೇಳೆ ಎಮರ್ಜೆನ್ಸಿ ಸಿಚುವೇಶನ್ ಬಂತಂತ ಹೇಳಿದ್ರೆ 20 ಮತ್ತು 21ನೇ ವಿಧಿಯನ್ನು ಹೊರತುಪಡಿಸಿ ಇಲ್ಲೇನು ಮಾಡ್ಬೋದು ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ಮೂಲಭೂತ ಹಕ್ಕುಗಳನ್ನು ಏನು ಮಾಡ್ಬೋದು? ರದ್ದು ಮಾಡ್ಬೋದು. ಬಟ್ ಇಲ್ಲಿಲ್ಲ, ರಾಜ್ಯ ನಿರ್ದೇಶಕ ತತ್ವಗಳನ್ನು ರದ್ದು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಹಾಗಾದ್ರೆ ಇವೆಲ್ಲ ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ರಿ ನೀವು. ಇಲ್ಲಿ ನೋಡ್ರಿ, ಇದನ್ನು ಎರೈಸ್ ಮಾಡ್ತೀನಿ, ಒಂಚೂರು ನೋಟ್ ಡೌನ್ ಮಾಡ್ಕೊಳ್ರಿ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕಾನ್ಫ್ಲಿಕ್ಟ್ ಆಗ್ತದೆ. DPSPಗೂ ಮತ್ತು ಫಂಡಮೆಂಟಲ್ ರೈಟ್ಸ್ಗೆ ಕಾನ್ಫ್ಲಿಕ್ಟ್ ಆಗ್ತದೆ. ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮದ್ರಾಸ್ ರಾಜ್ಯ ವರ್ಸಸ್ ಚಂಪಕನ್ ದೊರೆ ರಾಜನ್ ಕೇಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮೂಲಭೂತ ಹಕ್ಕುಗಳು ಮತ್ತು ಫಂಡಮೆಂಟಲ್ ರೈಟ್ಸ್ಗಳ ನಡುವೆ ಫಂಡಮೆಂಟಲ್ ರೈಟ್ಸ್ ಮತ್ತು DPSP ನಡುವೆ ಸಂಘರ್ಷ ಆದರೆ ಇವೆರಡರ ನಡುವೆ ಸಂಘರ್ಷ ಆದರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಇಲ್ಲಿ DPSP ಆಗಿ ಫಂಡಮೆಂಟಲ್ ರೈಟ್ಸು ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, DPSP ಆಗಿರ್ಬೋದು. ಇವೆರಡು ಏನಂತ ಹೇಳಿದ್ರೆ ಚಂಪಕ ದೊರೆ ರಾಜನ್ ಪ್ರಕರಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವೆರಡು ಒಂದಕ್ಕೊಂದು ಪೂರಕ ಆಗಿದಾವೆ ಅಂತ ಹೇಳ್ತದೆ. ಇವೆರಡು ಒಂದಕ್ಕೊಂದು ಪೂರಕ ಆಗಿದ್ದಾವೆ, ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ಆದರೆ ಇವೆರಡರ ನಡುವೆ ಫೈಟ್ ಆದರೆ ಇದರೊಳಗಡೆ ವಿನ್ ಆಗ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸೇ ವಿನ್ ಆಗ್ತಕ್ಕಂಥದ್ದು ಅಂತೇಳಿ ಇಲ್ಲಿ ಏನು ಹೇಳುತ್ತೆ, ಚಂಪಕದೊರೆ ರಾಜನ್ ಪ್ರಕರಣದಲ್ಲಿ ಪೂರಕ ಆಗಿದಾವೆ ಅಂತೂ ಹೇಳ್ತದೆ. ಜೊತೆಗೆ ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಇವೆರಡರ ನಡುವೆ ಸಂಘರ್ಷ ಆದರೆ ಅದರಲ್ಲಿ ವಿಜಯಶಾಲಿ ಆಗ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಮೂಲಭೂತ ಹಕ್ಕುಗಳೇ ವಿಜಯಶಾಲಿ ಆಗ್ತಾರೆ ಅಂಥೇಳಿ ಇಲ್ಲಿ ಕೂಡ ಈ ಕೇಸ್ನಲ್ಲಿ ಉಲ್ಲೇಖ ಆಗ್ತದೆ. ಅದೇ ರೀತಿಯಾಗಿ ಇದನ್ನೊಂಚೂರು ನೋಟ್ ಡೌನ್ ಮಾಡಿಕೊಡ್ರಿ. ಇನ್ನು ಎರಡನೇದು ಹೇಳ್ತೇನೆ ನಿಮಗೆ ನಾನು. ಕೇರಳ ಎಜುಕೇಷನ್ಸ್ ಬಿಲ್. ಇಲ್ಲೇನಾಗುತ್ತೆ, DPSP ಮತ್ತು ಫಂಡಮೆಂಟಲ್ ರೈಟ್ಸ್ ಇವೆರಡರ ನಡುವೆ ಕಾನ್ಫ್ಲಿಕ್ಟ್ ಆದಾಗ ಇಲ್ಲಿ ಫಂಡಮೆಂಟಲ್ ರೈಟ್ಸು ಮೇಲೆ DPSP ಸವಾರಿ ಮಾಡಬಾರ್ದು ಅಂತ ಹೇಳ್ತದೆ. ಫಂಡಮೆಂಟಲ್ ರೈಟ್ಸ್ನಲ್ಲಿ DPSP ಫಂಡಮೆಂಟಲ್ ರೈಟ್ಸ್ ಮೇಲ್ಗಡೆ DPSP ಸವಾರಿ ಮಾಡಬಾರ್ದು ಅಂಥೇಳಿ ಈ ಕೇಸ್ನಲ್ಲಿ ಕೂಡ ಎಜುಕೇಷನ್ ಬಿಲ್ನಲ್ಲಿ ಕೂಡ ಏನಂತ ಹೇಳಿದ್ರೆ, ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಇವೆರಡರ ನಡುವೆ ಸಂಘರ್ಷ ಆದಾಗ ಇಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ನಿರ್ದೇಶಕ ತತ್ವಗಳು ಸವಾರಿ ಮಾಡಬಾರ್ದು.
ಅನ್ಯೋನ್ಯವಾಗಿರ್ಬೇಕಂತೇಳಿ ಇಲ್ಲಿ ಕೂಡ ಏನಂತ ಕೇರಳ ಎಜುಕೇಷನ್ಸ್ ಬಿಲ್ನಲ್ಲಿ ಕೂಡ ತೀರ್ಪು ಕೊಡ್ತಕ್ಕಂಥ ಕೆಲಸ ಮಾಡ್ತದೆ. ಹಾಗಾದ್ರೆ ಇಲ್ಲಿ ಇನ್ನೂ ಒಂದು ಏನಂತ ಹೇಳಿದ್ರೆ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕು ನಾವು. ಇದನ್ನು ಪ್ರಶ್ನೆ ಕೇಳುವಂಥ ಚಾನ್ಸಸ್ ಅದ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕು ನಾವು. ಒಂದು ವೇಳೆ ಈ DPSPಗಳು ಒಂದು ವೇಳೆ ರಾಜ್ಯ ಸರ್ಕಾರ ಏನಾದರೂ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸರಿಯಾದ ರೂಪದೊಳಗಡೆ ಜಾರಿಗೆ ತರಲಿಲ್ಲ ಅಂತೇಳಿದ್ರೆ, ಸರಿಯಾದ ರೀತಿಯಲ್ಲಿ ಪ್ರಜೆಗಳಿಗೆ ಸೌಕರ್ಯಗಳನ್ನು ಕಲ್ಪಿಸಲಿಲ್ಲ ಅಂತೇಳಿದ್ರೆ ಮುಂದಿನ ಒಂದು ಸಂದರ್ಭ ಬರ್ತದ. ಆ ಸಂದರ್ಭ ಯಾವುದು? ಮತ್ತೆ ಎಲೆಕ್ಷನ್ಸ್ ಬಂದಾಗ ಅವರು ಉತ್ತಮವಾಗಿರ್ತಕ್ಕಂಥ ಬೆಲೆಯನ್ನು ಕಟ್ಟಬೇಕಾಗ್ತದ. ಸೋತು ಬಿಡ್ತಾರೆ ಎಲೆಕ್ಷನ್ಸ್ನಲ್ಲಿ. ಸರ್ಕಾರ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳನ್ನ ತರಲಿಲ್ಲ, ಉತ್ತಮವಾಗಿರ್ತಕ್ಕಂಥ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾರ್ಯಕ್ರಮಗಳನ್ನ ತರಲಿಲ್ಲ ಅಂತೇಳಿದ್ರೆ ಆ ಸರ್ಕಾರ ಮುಂದೆ ಬರಲಿಕ್ಕಾಗೋದಿಲ್ಲ. ಅವೆಲ್ಲವುಗಳನ್ನು ಏನಂತೇಳಿದ್ರೆ ನಮ್ಮ ಸಂವಿಧಾನದಲ್ಲಿಯೇ ಮೂಲಭೂತ ಹಕ್ಕುಗಳಾಗಿರ್ಬೋದು, ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಗೈಡೆನ್ಸ್ ಮಾಡಿದ್ದಾರೆ. ಆದರೆ ದೊಡ್ಡ ದುರಂತ ಏನೋ ಗೊತ್ತಿಲ್ಲ, ಇವತ್ತೆಷ್ಟೋ ಜನ ನಮ್ಮ MLA ಆಗಿರ್ಬೋದು, MP ಗಳಾಗಿರ್ಬೋದು, ಇವುಗಳನ್ನ ಓದಬೇಕು, ಇವುಗಳನ್ನು ತಿಳ್ಕೊಳ್ಬೇಕು. ಯಾಕೆ ಅಂತೇಳಿದರೆ ಒಂದು ರಾಜ್ಯವನ್ನು ಆಳ್ತಕ್ಕಂಥವ್ರು, ಒಂದು ಜಿಲ್ಲೆಯನ್ನು ಆಳ್ತಕ್ಕಂಥವ್ರು ಇದ್ರ ಬಗ್ಗೆ ನಾಲೆಜನ್ನು ಪಡ್ಕೊಂಡಾಗ ಅವ್ರು ಏನು ಮಾಡ್ಬೋದು ಅಂತೇಳಿದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಓಕೆ, ಇಷ್ಟು ಹೇಳ್ಬೋದು. ಹಾಗಾದರೆ ಇದು ಕೂಡ ಅರ್ಥ ಆಯ್ತು ಅಂತೇಳಿ ಭಾವಿಸಿದ್ದೇನೆ. ಇನ್ನು 4ನೇ ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸಾಕಿಷ್ಟು ಕೇಸು, ಒಂದು 4 ಕೇಸ್ ಆದ್ರೆ ಸಾಕು ನಿಮಗೇನಂತ ಹೇಳಿದ್ರೆ ಮೇನ್ಸ್ನಲ್ಲಿ ಬರಿಬೋದು, ನೀವು ಅರ್ಥ ಮಾಡ್ಕೊಳ್ಬೋದು. ಹಾಗಾದ್ರೆ ಇಲ್ಲಿ ಏನಂತ ಹೇಳಿದ್ರೆ ಇವೆರಡರ ನಡುವೆ ವ್ಯತ್ಯಾಸ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಈ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ನಾನು ನಿನ್ನೆ ನಡೆದಿರ್ತಕ್ಕಂಥ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ಹೇಳಿಕೊಟ್ಟಿದ್ದೆ, ನಿಮ್ಗೆ ತಿಳಿಸಿದ್ದೇನೆ. ಓಕೆ, ಇದನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ ಇವಾಗ. ಓಕೆ ನೆನ್ಪಿಟ್ಕೊಡ್ರಿ. ಈಗ ಅಗದಿ ಒಂದು DPSP ಬಗ್ಗೆ ಅರ್ಥ ಮಾಡ್ಕೊಂಡ್ವಿ ನಾವು. ಓಕೆ, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ತಿಳ್ಕೊಂಡ್ವಿ. ಏನೆಲ್ಲ ನಮ್ಮ ಪರೀಕ್ಷೆಗೆ ಎಷ್ಟು ಉಪಯೋಗ ಅಲ್ಲ ಅಷ್ಟು ಅಂಶಗಳನ್ನ ಅರ್ಥ ಮಾಡ್ಕೊಂಡ್ವಿ. ಹಾಗಾದ್ರೆ ಒಂದು ತಿಳ್ಕೊಡ್ರಿ, ಇಲ್ಲಿ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ನೀವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದರೂ ಸಹಿತ ಇದ್ರ ಮೇಲ್ಗಡೆ ಪ್ರಶ್ನೆ ಕೇಳ್ತಾರೆ ನಿಮಗೆ. ಯಾಕಂತೇಳಿದರೆ ವೆರಿ ಇಂಪಾರ್ಟೆಂಟ್ ರೀ ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಇದ್ರ ಬಗ್ಗೆ ಸರಿಯಾಗಿ ನೋಟ್ಸ್ ಮಾಡಿಕೊಡ್ರಿ, ಸರಿಯಾಗಿ ತಿಳ್ಕೊಡ್ರಿ. ಹಾಗಾದ್ರೆ ಇಲ್ಲಿ ಸಂವಿಧಾನ ತಿದ್ದುಪಡಿ ಅಂದ ತಕ್ಷಣ ಇಲ್ಲಿ ನೋಡ್ರಿ, ಫಸ್ಟ್ ಇದನ್ನು ಹೇಳ್ಬಿಡ್ತೇನೆ ನಿಮಗೆ ನಾನು. ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಭಾಗ 20 368ನೇ ವಿಧಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಿದೆ. ಡೈರೆಕ್ಟಾಗಿ ಕೇಳಿದ್ದಾರೆ ನಿಮ್ಮ ಪ್ರಶ್ನೆ. 368ನೇ ವಿಧಿ ಎದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಿದೆ. ಹಾಗಾದರೆ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಂತೆ ಯಾಕಂತೇಳಿದರೆ ಭಾರತದ ಸಂವಿಧಾನ ವಿಶ್ವದಲ್ಲಿರ್ತಕ್ಕಂಥ ಹಲವಾರು ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಕೆಲವೊಂದಿಷ್ಟು ವಿಚಾರಗಳನ್ನು, ಅಂಶಗಳನ್ನು ನಾವು ಎರವಲಾಗಿ ಪಡ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ನಾವು ದಕ್ಷಿಣ ಆಫ್ರಿಕಾದಿಂದ ಈ ಒಂದು ಅಂಶವನ್ನು ತೆಗೆದುಕೊಂಡಿವಿ. ಓಕೆ, ದಕ್ಷಿಣ ಆಫ್ರಿಕಾದಿಂದ ಈ ಒಂದು ಅಂಶವನ್ನು ತೆಗೆದುಕೊಂಡಿವಿ. ಹಾಗಾದ್ರೆ ಇಲ್ಲಿ ಅಮೆಂಡ್ಮೆಂಟ್ ಅಂತೇಳಿ ಬಂದಾಗ ಒಂದು ಅರ್ಥ ಮಾಡ್ಕೊಳ್ರಿ, 1947ರ ಕಾಲಾವಧಿ ಏನಿತ್ತು, 2022ರ ಕಾಲಾವಧಿ ಏನಿತ್ತು, ನೀವು ಅರ್ಥ ಮಾಡ್ಕೊಡ್ರಿ. ಅವಾಗಿಂದಕ್ಕೂ ಅವಾಗಿರ್ತಕ್ಕಂಥ ಸಿಚುವೇಶನ್ಗೂ ಇವಾಗಿರ್ತಕ್ಕಂಥ ಸಿಚುವೇಶನ್ಗೂ ಅಜಗಜಾಂತರ ವ್ಯತ್ಯಾಸ. ಅದರ ಜೊತೆಗೆ ಸಂವಿಧಾನ ರಚನಾಕಾರರು ಭಾವಿಸ್ತಾರೆ ಏನಂತ ಹೇಳಿದರೆ ಕಾಲಕಾಲಕ್ಕೆ ಸಮಯಕ್ಕೆ ತಕ್ಕಂತೆ ಜನರ ಒಂದು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ, ರಾಷ್ಟ್ರದ ಪ್ರಗತಿಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ಆಗಲೇಬೇಕು. ಆ ತಿದ್ದುಪಡಿಯ ಪವರನ್ನು ನಮ್ಮ ಸಂಸತ್ತಿಗೆ ನೀಡಲಾಗಿದೆ. ಹಾಗಾದ್ರೆ ಇಲ್ಲಿ 2 ಪಾಯಿಂಟ್ಗಳು ನೀವು ತಿಳ್ಕೊಳ್ಬೇಕಾಗ್ತದೆ. ಒಂದೇನಂತ ಹೇಳಿದ್ರೆ ಇಲ್ಲಿ ಕಠಿಣ ಮತ್ತು ಕಠಿಣ ಇದನ್ನು ರಿಜಿಡ್ ಅಂತೇಳಿ ಕರಿತೇವೆ ನಾವು, ರಿಜಿಡ್. ಇನ್ನೊಂದು ಸರಳ ಫ್ಲೆಕ್ಸಿಬಲ್ ಅಂತೇಳಿ ಕರಿತೇವೆ ಇದನ್ನು ನಾವು, ಫ್ಲೆಕ್ಸಿಬಲ್. ನಮ್ಯ ಮತ್ತು ಅನಮ್ಯ ಅಂತೇಳಿ ಕರಿತೀವಿ ನಾವು. ಭಾರತದ ಸಂವಿಧಾನ ಯಾವ ಥರ ಆದರೆ ನಮ್ಯನೂ ಹೌದು, ಅನಮ್ಯನೂ ಹೌದು. ಭಾರತದ ಸಂವಿಧಾನ ತಿದ್ದುಪಡಿಯ ವಿಧಾನ ಒಂದು ಕಡೆ ಕಠಿಣತೆ ಅದ, ಇನ್ನೊಂದು ಕಡೆ ಸರಳ ರೂಪದೊಳಗಡೆ ಅದ. ಯಾವ ಥರ ಅಂತೇಳಿದ್ರೆ ಇಲ್ಲಿ ಕಠಿಣತೆ ಅಂತೇಳಿ ಬಂದಾಗ ನಾವು USA ಸಂವಿಧಾನನ ತೆಗೆದುಕೊಳ್ತೇವೆ ರೀ. ಅಮೇರಿಕಾ ಬೆಸ್ಟ್ ಎಕ್ಸಾಂಪಲ್ ನಮಗೆ.
ಯಾಕಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಅಮೆರಿಕ ಸಂವಿಧಾನದ ತಿದ್ದುಪಡಿ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ವಿಶ್ವದಲ್ಲಿಯೇ ಅತಿ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಕಠಿಣವಾದ ಯಾವುದಾದ್ರೂ ಸಂವಿಧಾನ ಅದ ಅಂತ ಹೇಳಿದ್ರೆ ಅದು ಅಮೆರಿಕ ಸಂವಿಧಾನ, ನೆನ್ಪಿಟ್ಟುಕೊಡ್ರಿ. ಹಾಗಾದ್ರೆ ಇಲ್ಲಿ ಅಮೆರಿಕ ಸಂವಿಧಾನ 3/2ನಲ್ಲಿ ನಾವೇನು ಮಾಡ್ಬೋದು, ತಿದ್ದುಪಡಿಯನ್ನು ಮಾಡ್ಬೋದು. ಹಾಗಾದ್ರೆ ಇಲ್ಲಿ ಅಮೆರಿಕ ಸಂವಿಧಾನ ಎಷ್ಟೊಂದು ಡಿಫಿಕಲ್ಟ್ ಅದ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ತಿದ್ದುಪಡಿ ಮಾಡ್ತದ, 50 ರಾಜ್ಯಗಳ ಒಪ್ಪಿಗೆ ಬೇಕಾಗ್ತದ, ಸ್ಪೆಷಲ್ ಮೆಜಾರಿಟಿ ಬೇಕಾಗ್ತದ ರೀ, ಸ್ಪೆಷಲ್ ಮೆಜಾರಿಟಿ ಬೇಕಾಗ್ತದ. ಇಷ್ಟೊಂದು ಡಿಫಿಕಲ್ಟಿಯನ್ನು ಅಮೆರಿಕ ಸಂವಿಧಾನ ಹೊಂದದ. ಈ ಅಂಶವನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಹಾಕಲಾಗಿದೆ. ವಿಶೇಷ ಬಹುಮತದ ಆಧಾರದ ಮೇಲೆ ತಿದ್ದುಪಡಿ ಮಾಡಬಹುದಾಗಿರ್ತಕ್ಕಂಥ ಅಂಶಗಳನ್ನು ಕೂಡ ನಮ್ಮ ಸಂವಿಧಾನದಲ್ಲಿ ಹಾಕಲಾಗಿದೆ, ನೆನ್ಪಿಟ್ಟುಕೊಡ್ರಿ. ಹಾಗಾದ್ರೆ ಭಾರತದ ಸಂವಿಧಾನ ಒಂದು ಕಡೆ ಕಠಿಣತೆಯನ್ನು ಕೂಡ ಹೊಂದಿದೆ, ರಿಜಿಡ್ ಕಠಿಣತೆಯನ್ನು ಕೂಡ ಹೊಂದಿದೆ. ಹೌದ್ರಿ, ಎಲ್ಲವನ್ನೂ ಕೂಡ ಸರಳ ಮಾಡ್ಕೋತಾ ಹೋಗ್ಬಿಟ್ರೆ ರಾಜಕಾರಣಿಗಳು ಏನು ಮಾಡ್ಬಿಡ್ತಾರೆ, ತಮಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಸರಳವಾಗಿ ಮಾಡ್ಕೋತಾ ಹೋಗ್ಬಿಡ್ತಾರೆ. ಅಲ್ಲಿ ಯಾವುದೇ ರೀತಿ ಲೋಕಸಭೆ ರಾಜ್ಯಸಭೆಗಳ ಮೆಜಾರಿಟಿ ಬೇಕಾಗುವುದಿಲ್ಲ, ಲೋಕಸಭೆ ಒಂದಿನೇ ಪಾಸ್ ಮಾಡಿಬಿಡ್ತದೆ ಎಲ್ಲವನ್ನು ಕೂಡ. ಹಂಗೆ ಆಗಬಾರ್ದು ಅಂತೇಳಿ ಸಂವಿಧಾನ ರಚನಾಕಾರರು ಏನು ಮಾಡಿದ್ದಾರೆ, ಅಮೇರಿಕಾ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂತಹ ಅಂಶ ಯಾವುದು, ರಿಜಿಡ್ ಅಂತಕ್ಕಂಥ ಅಂಶವನ್ನು ಕೂಡ ಅಳವಡಿಸ್ಕೊಂಡಿದ್ದೇವೆ ನಾವು. ರಿಜಿಡ್ ಅಂತಕ್ಕಂಥ ಅಂಶವನ್ನು ಕೂಡ ಅಳವಡಿಸ್ಕೊಂಡಿದ್ದೇವೆ, ಅದನ್ನು ನಾವು ಸ್ಪೆಷಲ್ ಮೆಜಾರಿಟಿ ಅಂತೇಳಿ ಕರಿತೀವಿ. ಇನ್ನೊಂದು ಸರಳ ಅಂದ ತಕ್ಷಣ ನಮಗೆ ಬ್ರಿಟನ್ನಲ್ಲಿ ಫ್ಲೆಕ್ಸಿಬಲ್ ಅದ ರೀ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ. ಈ ವಿಶ್ವದಲ್ಲಿ ಅತ್ಯಂತ ಸರಳ ಹೊಂದಿರತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಂತೆ ಈಸಿಯಾಗಿ ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ರಾಷ್ಟ್ರ ಯಾವ್ದಾರು ಅದ ಅಂತ ಹೇಳಿದ್ರೆ ಅದು ಬ್ರಿಟನ್. ಇಲ್ಲಿ ನೋಡ್ರಿ, ಇಲ್ಲಿ ಬ್ರಿಟನ್ ಸಂಬಂಧಪಟ್ಟಂತೆ ಸಾಮಾನ್ಯ ಕಾನೂನು ಯಾವ ರೀತಿಯಾಗಿ ಮಾಡ್ತೇವಲ್ಲ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಂತೆ ನಾವು ತಿದ್ದುಪಡಿಗಳನ್ನು ಮಾಡ್ಬೋದು. ಎಲ್ಲದ ಅದು, ಬ್ರಿಟನ್ದಲ್ಲದ. ಹಾಗಾಗಿ ನೆನಪಿಟ್ಟುಕೊಡ್ರಿ, ಭಾರತದ ಸಂವಿಧಾನ ಏನದ ಅಂತ ಹೇಳಿದ್ರೆ ನಮ್ಮೆನೂ ಹೌದು ಅನಮ್ಯನೂ ಹೌದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನದ, ನಮ್ಮೆನೂ ಹೌದು ಅನಮ್ಯನೂ ಹೌದು. ಒಂದು ಕಡೆ ರಿಜಿಡು ಹೌದು, ಇನ್ನೊಂದು ಕಡೆ ಫ್ಲೆಕ್ಸಿಬಲ್ಲು ಹೌದು. ಹಾಗಾದ್ರೆ ಇವೆರಡೂ ಅಂಶಗಳು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಪ್ರಶ್ನೆ ಕೇಳ್ತಾರೆ ನಿಮ್ಗೆ, ನಮ್ಯ ಮತ್ತು ಅನಮ್ಯದ ಬಗ್ಗೆ ನಿಮಗೆ ಒಂಚೂರು ಅರ್ಥ ಆಯ್ತು ಅಂತ ಹೇಳಿದ್ರೆ ಇಂಥವುಗಳನ್ನು ನೀವೇನು ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು. ಓಕೆ, ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾದ್ರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಂತೆ ಓಕೆ, ಇಲ್ಲಿ ತಿದ್ದುಪಡಿ ಕ್ರಮಗಳ ಬಗ್ಗೆ ತಿಳ್ಕೊಬೇಕ್ರಿ ನಾವು. ವೆರಿ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ, ಸರಿಯಾಗಿ ನೋಟ್ ಮಾಡ್ಕೊಡ್ರಿ ಇದನ್ನು. ಯಾಕಂತೇಳಿದ್ರೆ ಪ್ರೊಸೆಸ್ ಫಾರ್ ಅಮೆಂಡ್ಮೆಂಟ್ ಅನ್ನೋದ ಅಲ್ರಿ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಹೇಳ್ರಿ, ನಮ್ಮಲ್ಲಿ ಮುಖ್ಯವಾಗಿ ಏನಂತೇಳಿದ್ರೆ ಒಂದು ಪಾರ್ಲಿಮೆಂಟ್ ಅಂತೇಳಿ ಬರ್ತದೆ. ಪಾರ್ಲಿಮೆಂಟ್ ಅಂದ ತಕ್ಷಣ ಏನು ಮಾಡ್ತೀವಿ ನಾವು, ಓಕೆ, ಲೋಕಸಭೆ, ರಾಜ್ಯಸಭೆ, ಪ್ರೆಸಿಡೆಂಟ್, ಈ ಮೂರು ಅಂಶಗಳು ಇಂಪಾರ್ಟೆಂಟ್ ಆಗ್ತವೆ. ಹಾಗಾದ್ರೆ ಇಲ್ಲಿ ಅಮೆಂಡ್ಮೆಂಟ್ ಅಂತೇಳಿ ಬಂದಾಗ ಇಲ್ಲಿ ಏನು ಮಾಡ್ಬೇಕು ನಾವು, ಕಾಂಪಿಟೇಟಿವ್ ಓದ್ತಕ್ಕಂಥ ಹುಡುಗರು ಏನದವೆಲ್ಲ ಇದನ್ನು ಓದಲೇಬೇಕು, ಸರಿಯಾಗಿ ತಿಳ್ಕೊಳ್ಳೇಬೇಕು. ಯಾಕಂತೇಳಿದ್ರೆ ಪ್ರಸ್ತುತದಲ್ಲಿರ್ತಕ್ಕಂಥ ಸರ್ಕಾರ ವರ್ಷಕ್ಕೊಂದ್ಸಲ ಒಂದು 4-5 ಅಮೆಂಡ್ಮೆಂಟ್ಗಳನ್ನು ಮಾಡ್ತಾನೆ ಇರ್ತದೆ. ಆ ಅಮೆಂಡ್ಮೆಂಟ್ಗಳನ್ನ ನೀವು ಓದ್ತಾ ಇರ್ತೀರಿ, ಪತ್ರಿಕೆಗಳೆಲ್ಲ ತಿಳ್ಕೊಳ್ತಾ ಇರ್ತೀರಿ. ಬಟ್ ಅದರ ಪ್ರೊಸೆಸ್ ಬಗ್ಗೆ ನಿಮ್ಗೆ ಅರ್ಥ ಆಗ್ಬೇಕಲ್ಲ. ಪ್ರೊಸೆಸ್ ಬಗ್ಗೆ ಅರ್ಥ ಆದಾಗ ನೀವು ಏನಾದ್ರು ನ್ಯೂಸ್ ಪೇಪರ್ ಓದಿದಾಗ ನಿಮ್ಗೆ ಸರಿಯಾಗಿ ಮೈಂಡ್ ಒಳಗಡೆ ಹೋಗ್ತದೆ, ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ತೀರಿ. ಆ ಉದ್ದೇಶಕ್ಕೋಸ್ಕರ ಇದನ್ನೊಂಚೂರು ನೀವೇನು ಮಾಡಬೇಕು, ಗಮನ ಕೊಟ್ಟು ಕೇಳಬೇಕು, ನೋಟ್ ಡೌನ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಒಂದನೇದು ಏನಂತ ಹೇಳಿದ್ರೆ ಸಂಸತ್ತಿನ ಯಾವುದೇ ಸದನದಲ್ಲಿ ಮಂಡಿಸ್ಬೋದು. ಮೊದಲು ಇದ್ರ ಬಗ್ಗೆ ಹೇಳ್ತೇನೆ, ಆಮೇಲೆ ಒಂದೊಂದಾಗಿ ಎಲಾಬ್ರೇಟ್ ಮಾಡ್ತಾ ಹೋಗ್ತೇನೆ. ಎರಡನೇದು ಅದನ್ನು ಸಚಿವರು ಮಂಡಿಸ್ಬೋದು, ಖಾಸಗಿ ಸದಸ್ಯರು ಮಂಡಿಸ್ಬೋದು. ಮೂರನೇದು ವಿಶೇಷ ಬಹುಮತ ಬೇಕು, ಸ್ಪೆಷಲ್ ಮೆಜಾರಿಟಿ ಬೇಕು. ನಾಲ್ಕನೇದು ಜಾಯಿಂಟ್ ಸಿಟ್ಟಿಂಗ್ ಅಂತೇಳಿ ಕರಿತೇವೆ ಅದನ್ನು, ಜಂಟಿ ಅಧಿವೇಶನ. ಐದನೇದು ಅರ್ಧದಷ್ಟು ರಾಜ್ಯಗಳ ಸರಳ ಬಹುಮತ. ಆರನೇದು ರಾಷ್ಟ್ರಪತಿಗಳ ಅನುಮೋದನೆ ಬೇಕಲೇಬೇಕು, ರಾಷ್ಟ್ರಪತಿಗಳ ಅನುಮೋದನೆ ಕಡ್ಡಾಯವಾಗಿರ್ತದೆ. ಓಕೆ, ಈ 6 ಅಂಶಗಳ ಬಗ್ಗೆ ನಾವೇನು ಮಾಡೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಎನಿ ಹೌಸ್ ರೀ, ಸಂಸತ್ತಿನ ಯಾವುದೇ ಸದನದಲ್ಲಿ ಕೂಡ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ಮಂಡಿಸ್ಬೋದು. ಅದ್ರ ಬಗ್ಗೆ ಹೇಳ್ತೇನೆ ನಿಮಗೆ ನಾನು. ಹೆಂಗಂತ ಹೇಳಿದ್ರೆ ಎನಿ ಹೌಸ್ ಓಕೆ, ಇಟ್ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಇಲ್ಲಿ ನೋಡ್ರಿ, ಇಲ್ಲಿ ಲೋಕಸಭೆ ಆಗಿರ್ಬೋದು,
ರಾಜ್ಯಸಭೆ ಆಗಿರ್ಬೋದು, ಯಾವುದೇ ಒಂದು ಸದನದಲ್ಲಿ ಕೂಡ ನಾವೇನು ಮಾಡ್ಬೋದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ಮಂಡಿಸ್ಬೋದು, ಸಂವಿಧಾನ ತಿದ್ದುಪಡಿಯನ್ನು ನೀವು ಮಂಡಿಸ್ಬೋದು. ಆದರೆ ಇಲ್ಲಿ ಫಸ್ಟ್ ಲೋಕಸಭೆಯಲ್ಲಾದರೂ ಮಂಡಿಸ್ಬೋದು, ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು. ನೀವು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ನಿಮಗೆ ಅಗದಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಈಗಾಗಲೇ ನಾ ಗೋಹತ್ಯೆ ಬಗ್ಗೆ ಹೇಳಿದೆ. ಗೋಹತ್ಯೆ ಮಸೂದೆ ಕಾಯ್ದೆ ಇದಕ್ಕೆ ಸಂಬಂಧಪಟ್ಟಂತೆ DPSPಯಲ್ಲಿ ಹೇಳಿಕೊಟ್ಟೆ ನಿಮಗೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕಾಯ್ದೆಯನ್ನು ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಅದನ್ನು ನೀವು ಲೋಕಸಭೆಯಲ್ಲಾದರೂ ಮಂಡಿಸ್ಬೋದು, ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಂಡಿಸ್ಬೋದು. ಆದರೆ ಒಂದು ತಿಳ್ಕೊಡ್ರಿ, ಯಾವುದೇ ಕಾರಣಕ್ಕೂ ರಾಜ್ಯ ಶಾಸಕಾಂಗದಲ್ಲಿ ಮಂಡಿಸುವಂತಿಲ್ಲ. ರಾಜ್ಯ ಶಾಸಕಾಂಗದಲ್ಲಿ ಮಂಡಿಸುವಂತಿಲ್ಲ. ಓಕೆ, ಮಂಡಿಸುವಂತಿಲ್ಲ, ನೆನ್ಪಿಟ್ಕೊಳ್ರಿ. ನಿಮಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರಶ್ನೆ ಕೇಳ್ತಾರೆ, ಲೋಕಸಭೆ ರಾಜ್ಯಸಭೆ ಅರ್ಥ ಮಾಡ್ಕೋತೀರಿ, ರಾಜ್ಯ ಶಾಸಕಾಂಗ ನಿಮ್ಗೆ ಗೊತ್ತಾಗೋದಿಲ್ಲ ಅಂದರೆ ರಾಜ್ಯದ ವಿಧಾನಸಭೆಗಳಲ್ಲಿ ಮಂಡಿಸುವಂತಿಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟನ್ನು ಅರ್ಥ ಮಾಡ್ಕೊಡ್ರಿ. ಹಾಗಾದ್ರೆ ಒಂದನೇ ಅಂಶ ಏನಂತ ಹೇಳಿದ್ರೆ ಸಂಸತ್ತಿನ ಯಾವುದೇ ಸದನದಲ್ಲಿಯೂ ಸಹಿತ ನೀವೇನು ಮಾಡ್ಬೋದು, ಸಂವಿಧಾನ ತಿದ್ದುಪಡಿಯನ್ನು ಮಂಡಿಸ್ಬೋದು. ಎಕ್ಸ್ಪೆಕ್ಟ್ ಯಾವುದು ಇಲ್ಲಿ ರಾಜ್ಯ ಶಾಸಕಾಂಗದಲ್ಲಿ ಮಾತ್ರ ಮಂಡಿಸುವಂಗಿಲ್ಲ. ಹಾಗಾದರೆ ಎರಡನೇದೇನು, ಇಲ್ಲಿ ಸಚಿವರು ಮತ್ತು ಖಾಸಗಿ ಸದಸ್ಯರು ಅಂತೇಳಿ ಮಾತಾಡ್ತೀವಿ ನಾವು. ಇವರನ್ನ ಮಿನಿಸ್ಟರ್ಸ್ ಆ್ಯಂಡ್ ಪ್ರೈವೇಟ್ ಮೆಂಬರ್ಸ್ ಅಂತೇಳಿ ಕರಿತೀವಿ. ಇವ್ರು ನಾವು ಮಿನಿಸ್ಟರ್ಸ್ ಆ್ಯಂಡ್ ಪ್ರೈವೇಟ್ ಮೆಂಬರ್ಸ್ ಅಂತೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಮಿನಿಸ್ಟರ್ಸು ಮಂಡಿಸ್ಬೋದು, ಪ್ರೈವೇಟ್ ಮೆಂಬರ್ಸು ಮಂಡಿಸ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ ಇದನ್ನು ಕೂಡ ಹೇಳ್ಕೊಡ್ತೇನೆ ನಿಮ್ಗೆ. 545 ಜನ ಅದಾರ ಅಂತ ಹೇಳ್ಕೊಡ್ರಿ ಲೋಕಸಭೆ ಒಳಗಡೆ. ಈ 545 ಜನನೂ ಕೂಡ ಮಿನಿಸ್ಟರ್ಸ್ ಆಗೋದಿಲ್ಲ. ಇದರೊಳಗಡೆ ಒಂದು ಅರ್ಧ ಜನ ಮಿನಿಸ್ಟರ್ ಆಗ್ತಾರೆ, ಇನ್ನೊಂದು ಅರ್ಧ ಜನ ಏನಾಗ್ತಾರೆ ಅಂತ ಹೇಳಿದ್ರೆ ಅವ್ರು ಮಿನಿಸ್ಟರ್ ಇರೋದಿಲ್ಲ, ಬಟ್ MP ಇರ್ತಾರೆ ಅವರು, ಬಟ್ ಮಿನಿಸ್ಟರ್ ಇರೋದಿಲ್ಲ. ಅಂಥವ್ರನ್ನ ಏನು ಕರಿತೀವಿ ನಾವು, ಪ್ರೈವೇಟ್ ಮೆಂಬರ್ ಅಂತೇಳಿ ಕರಿತೀವಿ. ಮಿನಿಸ್ಟರ್ ಅಂತ ಹೇಳಿದ್ರೆ ಏನ್ರಿ, ಇಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿರ್ಬೋದು, ಹೋಮ್ ಮಿನಿಸ್ಟ್ರು, ರೈಲ್ವೆ ಮಿನಿಸ್ಟ್ರು, ಈ ರೀತಿ ಹಲವಾರು ಖಾತೆಗಳನ್ನ ಹೊಂದಿರ್ತಾರೆ ಅವರು. ಬಟ್ ಇಲ್ಲಿ ಪ್ರೈವೇಟ್ ಮೆಂಬರ್ಗಳಿಗೆ ಖಾತೆಗಳಿರುವುದಿಲ್ಲ. ಅವರನ್ನ ಖಾಸಗಿ ಸದಸ್ಯರು ಅಂತೇಳಿ ಕರಿತೇವೆ. ನಾವು ಅಂಥವರು ಕೂಡ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರೊಸೆಸ್ನಲ್ಲಿ ಭಾಗಿಯಾಗ್ಬೋದು. ಆದರೆ ಇಲ್ಲಿ ರಾಷ್ಟ್ರಪತಿಗಳ ಪೂರ್ವ ಅನುಮತಿ ಅಗತ್ಯವಿಲ್ಲ. ನೆನ್ಪಿಟ್ಕೊಳ್ರಿ, ಪೂರ್ವ ಅನುಮತಿ ಅಗತ್ಯವಿಲ್ಲ. ಯಾವ ರೀತಿಯಾಗಿ ನಾವು ಮನಿ ಬಿಲ್ಗೆ ರಾಷ್ಟ್ರಪತಿಗಳ ಅನುಮತಿಯನ್ನು ತೆಗೆದುಕೊಳ್ತಿದ್ವಲ್ಲ, ಆ ರೀತಿಯಾಗಿ ಇಲ್ಲಿ ರಾಷ್ಟ್ರಪತಿಗಳ ಒಂದು ಪೂರ್ವ ಅನುಮತಿ ಅವಶ್ಯಕತೆ ಇಲ್ಲರಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ. ಓಕೆ, ಇದು ಕೂಡ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊತೇನೆ. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು, ಇಲ್ಲಿ ಎರಡೂ ಸದನಗಳ ವಿಶೇಷ ಒಪ್ಪಿಗೆ, ಸ್ಪೆಷಲ್ ಮೆಜಾರಿಟಿ ಅಂತೇಳಿ ಕರಿತೀವಿ ಇದು ನಾವು. ಇಂಥ ಸ್ಪೆಷಲ್ ಮೆಜಾರಿಟಿಯನ್ನು ನಾವು ಎಲ್ಲಿಂದ ತೆಗೆದುಕೊಂಡ್ವಿ, ಅಮೇರಿಕಾ ಕಾನ್ಸ್ಟಿಟ್ಯೂಷನ್ ಇಂತ್ರ. ಅದನ್ನು ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಅಂತೇಳಿ ಬಂದಾಗ ಒಂದು ಅರ್ಥ ಮಾಡ್ಕೊಡ್ರಿ, 50% ಜನ ಹಾಜರಿರಬೇಕು. ಓಕೆ, 2/3 ಜನ ಏನು ಮಾಡಬೇಕು, ಮಸೂದೆಗೆ ಅಂಗೀಕಾರ ಕೊಡಬೇಕು. ಅದನ್ನು ನಾವೇನಂತೀವಿ, ಸ್ಪೆಷಲ್ ಮೆಜಾರಿಟಿ ಅಂತೇಳಿ ಕರಿತೇವೆ. ಈ ಸ್ಪೆಷಲ್ ಮೆಜಾರಿಟಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡೋಣ ಅಂತ ಹೇಳಿದ್ರೆ 3 ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬರ್ತದೆ. ಅದರಲ್ಲಿ ಸರಳ ಬಹುಮತ, ವಿಶೇಷ ಬಹುಮತ ವಿತ್ ಅರ್ಧ ರಾಜ್ಯಗಳ ಒಪ್ಪಿಗೆ ಅಂತೇಳಿ ಬರ್ತದೆ. ಅಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಈ ಅಂಶದ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈ ಲಿಸ್ಟ್ ಅರ್ಥ ಮಾಡ್ಕೊಳ್ರಿ. 50%, 2/3 ಒಂದು ಮಸೂದೆ ಪಾಸ್ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಒಪ್ಪಿಗೆ ಬೇಕಾಗ್ತದೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಬೇಕಾಗ್ತದೆ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನೊಂದು ಏನಂದ್ರೆ ಜಾಯಿಂಟ್ ಸಿಟ್ಟಿಂಗ್ ಅಂತೇಳಿ ಕರಿತೀವಿ ಇದನ್ನು, ಜಂಟಿ ಅಧಿವೇಶನ. ಇಲ್ಲಿ ಏನು ಮಾಡ್ಬೋದು ರೀ, ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು. ಓಕೆ, ಈ ರಾಜ್ಯಸಭೆ ಮತ್ತು ಲೋಕಸಭೆಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ ಪ್ರೆಸಿಡೆಂಟ್ ಏನು ಮಾಡ್ಬೋದು, ಜಾಯಿಂಟ್ ಸಿಟ್ಟಿಂಗ್ ಅಂತ ಕರೀತಾರೆ. ಜಾಯಿಂಟ್ ಸಿಟ್ಟಿಂಗ್ ಅಂದರೆ ಏನಂತ ಹೇಳಿದ್ರೆ ಇಲ್ಲಿ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿಯವರು ಕರೀತಾರೆ. ಲೋಕಸಭೆಯ ಸ್ಪೀಕರ್ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಆದರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಂತೇಳಿ ಬಂದಾಗ ಯಾವುದೇ ಕಾರಣಕ್ಕೂ ರಾಷ್ಟ್ರಪತಿಗಳು ಜಾಯಿಂಟ್ ಸಿಟ್ಟಿಂಗನ್ನು ಕರೆಯೋಂಗಿಲ್ಲ. ಅದು ಅವಕಾಶ ಇಲ್ಲ, ಜಂಟಿ ಅಧಿವೇಶನಕ್ಕೆ ಅವಕಾಶವಿಲ್ಲ. ಆದರೆ ರಾಷ್ಟ್ರಪತಿಗಳು ಯಾವಾಗ ಕರಿಬೋದು ಅಂತ ಹೇಳಿದ್ರೆ
ಜಾಯಿಂಟ್ ಸಿಟ್ಟಿಂಗನ್ನು ಪ್ರೆಸಿಡೆಂಟ್ ಯಾವಾಗ ಕರಿಬೋದು ಅಂತ ಹೇಳಿದರೆ ಇಲ್ಲಿ ಕೇವಲ ಇಲ್ಲಿ ಜನರಲ್ ಬಿಲ್ಗೆ ಅಷ್ಟೇ ಕರಿಬೋದು. ಜನರಲ್ ಬಿಲ್ಗೆ ಮಾತ್ರ ಏನು ಮಾಡ್ಬೋದು, ಪ್ರೆಸಿಡೆಂಟ್ ಕರಿಬೇಕಾಗ್ತದೆ ಜಾಯಿಂಟ್ ಸಿಟ್ಟಿಂಗನ್ನು. ಈಗಾಗಲೇ ನೋಡ್ರಿ, ಈಗಾಗಲೇ 3 ಅಂಶಗಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳು ಜಾಯಿಂಟ್ ಸಿಟ್ಟಿಂಗನ್ನು ಕರೆದಿದ್ದಾರೆ. ಜನರಲ್ ಬಿಲ್ ಅಂದರೆ ಜನರಲ್ ಬಿಲ್, ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟಂತೆ ಜಾಯಿಂಟ್ ಸಿಟ್ಟಿಂಗನ್ನು ಕರೆದಿದ್ದಾರೆ. ಒಂದನೇದು ಬಂದ್ಬಿಟ್ಟು ವರದಕ್ಷಿಣೆ ನಿಷೇಧ ಕಾಯ್ದೆ ಬಂದ್ಬಿಟ್ಟು, ಎರಡನೇದು ಬಂದ್ಬಿಟ್ಟು ಬ್ಯಾಂಕಿಂಗ್ ವಲಯಕ್ಕೆ ಸಂಬಂಧಪಟ್ಟಂತೆ, ಮೂರನೇದು ಬಂದ್ಬಿಟ್ಟು ಟೆರರಿಸಮ್ ಆ್ಯಕ್ಟ್, ಭಯೋತ್ಪಾದನೆ ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ವರದಕ್ಷಿಣೆ, ಬ್ಯಾಂಕಿಂಗು, ಟೆರರಿಸಮ್, ಭಯೋತ್ಪಾದನೆ ಈ 3ಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ, ರಾಷ್ಟ್ರಪತಿಗಳು ಜಾಯಿಂಟ್ ಸಿಟ್ಟಿಂಗನ್ನು ಕರೆದಿದ್ದಾರೆ. ಆದರೆ ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು ವಿತ್ ಏನಂತ ಹೇಳಿದ್ರೆ ಮನಿ ಬಿಲ್ಲು ಇವೆರಡಕ್ಕೂ ಜಾಯಿಂಟ್ ಸಿಟ್ಟಿಂಗ್ ಕರೆಯೋಂಗಿಲ್ಲ. ರಾಷ್ಟ್ರಪತಿಗಳು ಇವೆರಡಕ್ಕೂ ಜಾಯಿಂಟ್ ಸಿಟ್ಟಿಂಗನ್ನು ಕರೆಯೋಂಗಿಲ್ಲ. ನೆನ್ಪಿಟ್ಕೊಳ್ರಿ, ಇದೇನದ ಅಲ್ರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ, ನೆನ್ಪಿಟ್ಕೊಳ್ರಿ. ಇವೆರಡಕ್ಕೂ ಜಾಯಿಂಟ್ ಸಿಟ್ಟಿಂಗನ್ನು ಕರೆಯೋಂಗಿಲ್ಲ ರಾಷ್ಟ್ರಪತಿಗಳು. ಓಕೆ, ಹಾಗಾದ್ರೆ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಅಂಶಗಳನ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಇದನ್ನ ಎರೈಸ್ ಮಾಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ರಿ. ಇಲ್ಲಿ ನಿಮಗೆ ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟೋ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಟೆಲಿಗ್ರಾಮ್ ನಂದು ಬಂದ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಹೇಳ್ತಾ ನೋಡ್ರಿ, ಇಲ್ಲಿ ನೀವು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ನೋಟ್ಸ್ ಕೂಡ ಹಾಕ್ತೀವಿ. ಜೊತೆಗೆ PC ಆಗಿರ್ಬೋದು, PS ಆಗಿರ್ಬೋದು, KS ಆಗಿರ್ಬೋದು, ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳು, ಎಲ್ಲ ಸಬ್ಜೆಕ್ಟ್ನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಟ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಸಂವಿಧಾನದ ಕುರಿತು ನೋಟ್ಸ್ ಹಾಕ್ತಾ ಇರ್ತೀವಿ, ಕರೆಂಟ್ ಅಫೇರ್ಸನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಸ್ಪರ್ಧಾ ಯೂತ್ ಅಂತೇಳಿ ಟೆಲಿಗ್ರಾಮ್ ಅದ ರೀ. ಈ ಸ್ಪರ್ಧಾ ಯೂತ್ ಟೆಲಿಗ್ರಾಮನ್ನು ನೀವು ಏನು ಮಾಡಬೇಕು, ಜಾಯ್ನ್ ಆಗಬೇಕು ಈ ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ ನಿಮ್ಗೆ ಎಲ್ಲ ರೀತಿ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ನೋಟ್ಸು ಸಿಗ್ತದೆ, ಬೇರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀವಿ. ಇದಕ್ಕೆಲ್ಲರೂ ಕೂಡ ಜಾಯ್ನ್ ಆಗ್ರಿ. ಜೊತೆಗೆ ಮೊಬೈಲ್ ನಂಬರ್ ಬಂದ್ಬಿಟ್ಟು ಈ ಮೊಬೈಲ್ ನಂಬರ್ 99725943. ಓಕೆ, ಇದಕ್ಕೆ ಏನಾದ್ರು ಡೌಟ್ಸ್ಗಳಿದ್ರೆ ನೀವು ಮೆಸೇಜ್ ಮಾಡ್ಬೋದು. ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ಮೆಸೇಜ್ ಮಾಡ್ಬೋದು. ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ದರೆ ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿರಿ. ಕಾಲ್ ಮಾಡ್ಬೋದು. ಓಕೆ, ಹಾಗಾದ್ರೆ ಇವತ್ತಿನ ದಿನ ನಾವು ಹಲವಾರು ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ವಿ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಏನದ ಅಲ್ರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಅತಿ ಹೆಚ್ಚು ಮಾಹಿತಿಯನ್ನು ಕಲೆ ಹಾಕೋಣ. ಯಾಕಂತೇಳಿದ್ರೆ ಈ ಮೇನ್ಸಿಗೆ ಕೂಡ ಇದ್ರ ಬಗ್ಗೆ ಕೇಳ್ತಾರೆ. ಜೊತೆಗೆ ಪ್ರಿಲಿಮ್ಸ್ನಲ್ಲಿ ಕೂಡ ಇದ್ರ ಬಗ್ಗೆ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸ್ ಅದ. ಹಾಗಾದರೆ ಟೆಲಿಗ್ರಾಮ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಹಾಗಾದರೆ ಇದುವರೆಗೂ ಕೂಡ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟಿಗೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ನಮ್ಮ ಮುಂದಿನ ಪ್ರೊಫೆಸರ್ ಬಂದ್ಬಿಟ್ಟು ಸಂತೋಷ್ ಸರ್ ಅಂತೇಳಿ, ಅವರು ಮ್ಯಾಥಮೆಟಿಕ್ಸ್ ನಿಮ್ಗೆ ಹೇಳ್ಕೊಡ್ತಾರೆ, ಮೆಂಟಲ್ ಎಬಿಲಿಟಿ ಹೇಳ್ಕೊಡ್ತಾರೆ. ದಯವಿಟ್ಟು ಅದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ, ಸಕ್ಸಸ್ ಆಗ್ರಿ ಅಂತ ಹೇಳ್ತಾ, ಸಂತೋಷ್ ಲಾಡ್ ಫೌಂಡೇಶನ್ನ ಬೆಳೆಸ್ರಿ ಅಂತ ಹೇಳ್ತಾ, ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಮತ್ತೊಮ್ಮೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ.